ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಆಗಸ್ಟ್ 31 ಭಾನುವಾರದಿಂದ ಸೆಪ್ಟೆಂಬರ್ 6 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಆಗಸ್ಟ್ 31 ಭಾನುವಾರ ಭಾದ್ರಪದ ಶುಕ್ಲ ಅಷ್ಟಮಿ ತಿಥಿ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಅನುರಾಧ ನಕ್ಷತ್ರ, ವೈದ್ರತಿ ಯೋಗ, ಭದ್ರಕರಣ ಇರುವಂಥದ್ದು. ಅಷ್ಟಮಿ ತಿಥಿ ಆಗಿರೋ ಕಾರಣ ವಿಶೇಷವಾಗಿ ದೇವಿಯ ಆರಾಧನೆ, ಅಮ್ಮನವರ ಆರಾಧನೆ, ದುರ್ಗಾ ದೇವಿಯ ಆರಾಧನೆ ಮಾಡುವಂಥದ್ದು, ದುರ್ಗಾ ಕ್ಷೇತ್ರಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು. ಹೆಚ್ಚಾಗಿ ಶುಕ್ಲ ಪಕ್ಷದ ಅಷ್ಟಮಿಯನ್ನು ದೇವಿಯ ಪೂಜೆ ಆರಾಧನೆಗಳಿಗೆ ಹೆಚ್ಚಾಗಿ ಅದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಹಾಗಾಗಿ ದುರ್ಗಾಷ್ಟಮಿಯನ್ನು ಸಹ ಪ್ರತಿ ಶುಕ್ಲ ಅಷ್ಟಮಿಯನ್ನು ಸಹ ಕರೆಯುತ್ತಾರೆ. ಹಾಗಾಗಿ ವಾಸ್ತವವಾಗಿ ಮಹಾದುರ್ಗಾಷ್ಟಮಿ ಬರುವಂಥದ್ದು ಅದು ಆಶ್ವೀಜ ಮಾಸದಲ್ಲಿ ನವರಾತ್ರಿ ಪರ್ವಕಾಲದಲ್ಲಿ 8ನೇ ದಿನಕ್ಕೆ ಬರುವಂಥದ್ದು. ಆದರೆ ಪ್ರತಿ ತಿಂಗಳು ಬರುವಂಥ ಶುಕ್ಲ ಅಷ್ಟಮಿಯನ್ನು ಅಲ್ಲಿ ದುರ್ಗಾ ಅಷ್ಟಮಿ ಎಂದು ಮಾಡುವಂತಹ ಪ್ರತೀತಿ ಇರುತ್ತೆ. ದೇವಿಯ ಪೂಜೆ ಮಾಡಲಿಕ್ಕೆ, ಅಮ್ಮನವರ ದೇವರುಗಳ ಸಂದರ್ಶನಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಯಾವುದೇ ಶುಭ ಕಾರ್ಯ ಇತ್ಯಾದಿಗಳಿಗೆ ಈ ದಿನ ಅಷ್ಟು ಉತ್ತಮವಾಗಿ ಇರುವುದಿಲ್ಲ, ವರ್ಜ್ಯವಾಗಿರುತ್ತೆ. ಆ ಬಳಿಕ ಸೆಪ್ಟೆಂಬರ್ 1 ಸೋಮವಾರ ಭಾದ್ರಪದ ಶುಕ್ಲ ನವಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ವಿಶ್ವಕಂಭ ಯೋಗ, ಬಾಲವಕರಣ ಇರುವಂಥದ್ದು. ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಈ ದಿನ ಹರಿ ಜಯಂತಿ ಎಂದು ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಶುಕ್ಲ ನವಮಿಯನ್ನು, ಭಾದ್ರಪದ ಶುಕ್ಲ ನವಮಿ ಹರಿ ಜಯಂತಿ ಎಂದು, ಜೊತೆಗೆ ಚಾತುರ್ಮಾಸದಲ್ಲಿ ಬರುವಂಥ ಹಲವಾರು ವ್ರತ ನಿಯಮಗಳಿಗೂ ಸಹ ಈ ದಿನ ವಿಶೇಷವಾಗಿರುತ್ತೆ. ಈ ದಿನ ಅದುಃಖ ನವಮಿ ಎಂದು ಸಹ ಆಚರಣೆ ಮಾಡುತ್ತದೆ. ಜ್ಯೇಷ್ಠ ಗೌರಿ ಎಂಬ ವ್ರತ ಪೂಜೆಯನ್ನು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದು ಚಾತುರ್ಮಾಸದಲ್ಲಿ ಬರುವಂತಹ ಒಂದು ಪ್ರತಿ ದಿನಕ್ಕೂ ತನ್ನದೇ ಆದ ಮಹತ್ವ ಇರುವಂಥ ದಿನ. ಈ ದಿನ ಶುಕ್ಲ ನವಮಿ ಸೋಮವಾರ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು ಸೆಪ್ಟೆಂಬರ್ 2 ಮಂಗಳವಾರ ಅಲ್ಲಿ ಭಾದ್ರಪದ ಶುಕ್ಲ ದಶಮಿ ತಿಥಿ, ಮೂಲ ನಕ್ಷತ್ರ, ಪ್ರೀತಿ ಯೋಗ, ತೈತಿಲಕರಣ ಸಾಮಾನ್ಯ ದಿನ ಆಗಿರುವಂಥದ್ದಾಗಿರುತ್ತೆ. ಆ ಬಳಿಕ 3ನೇ ತಾರೀಕು ಬುಧವಾರ ಅಲ್ಲಿ ಭಾದ್ರಪದ ಶುಕ್ಲ ಏಕಾದಶಿ, ಅಲ್ಲಿ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ಇರುವಂಥದ್ದು, ಆಯುಷ್ಮಾನ್ ಯೋಗ, ವಣಿಕರಣ ಇರುತ್ತೆ. ಈ ದಿನ ಉತ್ತಮವಾದ ದಿನ. ಏಕಾದಶಿ ಉಪವಾಸ ವ್ರತ ನಿಯಮ ಮಾಡುವಂಥದ್ದು, ಅಥವಾ ವಿಷ್ಣುವಿನ ಭಕ್ತಿ, ವಿಷ್ಣುವಿನ ಕ್ಷೇತ್ರಗಳ ಸಂದರ್ಶನ, ಅಥವಾ ಪೂಜೆ ಪುನಸ್ಕಾರ, ಭಜನೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಕೀರ್ತನೆಗಳನ್ನು ಮಾಡಲಿಕ್ಕೆ, ಅಥವಾ ಇಂಥ ಯಾವುದಾದ್ರೂ ಪುರಾಣ ಪ್ರವಚನಾದಿಗಳನ್ನು ಕೇಳಲಿಕ್ಕೆ ಹೇಳಲಿಕ್ಕೆ ಎಲ್ಲ ಉತ್ತಮವಾದ ಆಯ್ಕೆ ಇರುತ್ತೆ ಬುಧವಾರ. ಇನ್ನು ಗುರುವಾರ 4ನೇ ತಾರೀಕು ಸೆಪ್ಟೆಂಬರ್ 4 ಗುರುವಾರ ದ್ವಾದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಸೌಭಾಗ್ಯ ಯೋಗ, ಭವಕರಣ ಇರುವಂಥದ್ದು. ಇದರಿಂದ ಈ ಚಾತುರ್ಮಾಸದಲ್ಲಿ ಕ್ಷೀರವ್ರತ ಅಂತ ಆರಂಭ ಆಗುತ್ತೆ. ಕ್ಷೀರವ್ರತ ಅಂದರೆ ಅದರಲ್ಲಿ ಹಾಲನ್ನು ನಿಷೇಧ ಮಾಡೋದು, ಹಾಲು ಮತ್ತು ಹಾಲಿನ ಪದಾರ್ಥವನ್ನು ಮುಂದೆ 15 ದಿನಗಳ ಕಾಲ ನಿಷೇಧಿಸುವಂಥ ಚಾತುರ್ಮಾಸದಲ್ಲಿ ಬೇರೆ ಬೇರೆ ವ್ರತ ಬರುತ್ತೆ. ದ್ವಿದಳ ವ್ರತ, ಶಾಖ ವ್ರತ, ಈ ಥರ ಕ್ಷೀರವ್ರತ. ಈಗ ಕ್ಷೀರವ್ರತ ಅಂತ ಬರುತ್ತೆ. ಕ್ಷೀರವ್ರತದಲ್ಲಿ ಅಲ್ಲಿ ವಿಶೇಷವಾಗಿ ಹಾಲಿನ ನಿಷೇಧವನ್ನು ಮಾಡುವಂಥದ್ದು. ಇಂದು ಮತ್ತೊಂದು ವಿಶೇಷವಾದ ದಿನ ವಾಮನ ಜಯಂತಿ. ದಶಾವತಾರಗಳಲ್ಲಿ ಒಂದಾದಂತಹ ಆ ವಾಮನ ಅವತಾರಿ, ವಾಮನ ರೂಪಿಯಾಗಿ ವಿಷ್ಣು ಅವತರಿಸಿ ಆ ಬಲಿ ಚಕ್ರವರ್ತಿಯ ಅಹಂಕಾರವನ್ನು ಬಿಟ್ಟು ಅಲ್ಲಿ ಬಲಿಗೆ ಮೋಕ್ಷವನ್ನು ಕರುಣಿಸುವಂಥದ್ದು ಕಥೆ ಬರುತ್ತೆ. ಹಾಗಾಗಿ ವಾಮನ ಜಯಂತಿ ಇಂದು ಆಚರಣೆ ಮಾಡ್ತಾರೆ, ಭಾದ್ರಪದ ಶುಕ್ಲ ದ್ವಾದಶಿ ತಿಥಿ. ಇನ್ನು 5ನೇ ತಾರೀಕು ಶುಕ್ರವಾರ ತ್ರಯೋದಶಿ ತಿಥಿ ಇರುತ್ತೆ. ಶ್ರವಣ ನಕ್ಷತ್ರ ಇರುತ್ತೆ. ಶ್ರವಣ ನಕ್ಷತ್ರ, ಶೋಭನ ಯೋಗ, ಕೌಲವಕರಣ. ಈ ದಿನ ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಲ್ಲಿ ಶ್ರವಣ ನಕ್ಷತ್ರ ಯುಕ್ತವಾಗಿ ಶುಕ್ರವಾರದಂದು ಬಂದಂಥ ಶುಕ್ಲ ಪಕ್ಷದ ಈ ಸಾಯಂಕಾಲ ವ್ಯಾಪಿನಿಯಾಗುವ ತ್ರಯೋದಶಿಯು ಮಹಾಪ್ರದೋಷ ಯೋಗವನ್ನು ನಿರ್ಮಾಣ ಮಾಡುತ್ತೆ. ಈ ಪ್ರದೋಷ ಯೋಗದಲ್ಲಿ ವಿಶೇಷವಾಗಿ ವಿಷ್ಣುವಿನ ದೇವಾಲಯ, ಶಿವನ ದೇವಾಲಯ, ದೇವಿ ಆಲಯ ಮುಂತಾದವುಗಳಲ್ಲಿ ಸಾಯಂಕಾಲದಲ್ಲಿ, ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರನ ಮಾಡಲಿಕ್ಕೆ, ಅಥವಾ ಮನೆಯಲ್ಲಿದ್ದುಕೊಂಡೇ ಇಂತಹ ದೇವರ ಒಂದು ಯಾವುದೇ ರೀತಿಯ ಅನುಷ್ಠಾನಗಳನ್ನು, ಭಕ್ತಿಗಳನ್ನು, ಸ್ತೋತ್ರ, ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು. ಇಂದು ಇನ್ನೊಂದು ಮಹತ್ವವಾದ ಆಚರಣೆ ತಿರುವೋಣಂ. ಅಂದರೆ ಈ ಶ್ರವಣ ನಕ್ಷತ್ರವನ್ನು, ಭಾದ್ರಪದ ಮಾಸದಲ್ಲಿ ಬರುವಂಥ ಶ್ರವಣ ನಕ್ಷತ್ರಕ್ಕೆ ಅಲ್ಲಿ ಈ ದಕ್ಷಿಣ ಭಾರತದ ಭಾಗದಲ್ಲಿ, ತಮಿಳು ಭಾಗದಲ್ಲಿ ಅಥವಾ ಕೇರಳದ ಭಾಗದಲ್ಲಿ ಅದನ್ನು ತಿರುವೋಣಂ ನಕ್ಷತ್ರ ಎಂದು ಕರೆಯುತ್ತಾರೆ. ಶ್ರವಣ ನಕ್ಷತ್ರದ ಇನ್ನೊಂದು ಹೆಸರು ತಿರುವೋಣಂ. ಅಂದರೆ ಆ ತಿರುವೋಣಂ ಎಂಬ ಹಬ್ಬ ಇಂದಿನ ಆಚರಣೆ ಆರಂಭ ಆಗುತ್ತೆ. ವಿಶೇಷವಾಗಿ ಇದು ವಾಮನ ಜಯಂತಿ ಮತ್ತು ವಾಮನ ಅವತಾರಕ್ಕೆ ಸಂಬಂಧಿಸಿದಂಥ ಹಬ್ಬ ಆಗಿರುತ್ತೆ. ಅಲ್ಲಿ ಆ ಚಕ್ರವರ್ತಿಗೆ, ಬಲಿ ಚಕ್ರವರ್ತಿಗೆ ಆ ಕಾಲದಲ್ಲಿ ಬರುವಂಥ ಅವನೊಂದು ವಿಚಾರವಾದ ಆಚರಣೆಗಳು ಆ ಕೇರಳದಲ್ಲಿ 9 ದಿನಗಳ ಕಾಲ, 7 ದಿನಗಳ ಮುಂತಾದ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇದರಿಂದ ಆ ತಿರುವೋಣಂ ಆರಂಭ ಆಗುತ್ತೆ. ಜೊತೆಗೆ ಈ ಇಸ್ಲಾಂ ಧರ್ಮದಲ್ಲಿ ಈದ್ ಮಿಲಾದ್ ಎಂಬಂಥ ಹಬ್ಬ ಸಹ ಇಂದಿನಿಂದ ಬರುತ್ತೆ.
ಇನ್ನು ವಿಶೇಷವಾದ ಶುಭ ದಿನ ಆಗಿರುತ್ತೆ. ಇದನ್ನು 5ನೇ ತಾರೀಕು ಶುಕ್ರವಾರ ತ್ರಯೋದಶಿ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಶ್ರವಣ ನಕ್ಷತ್ರ ಇರೋದ್ರಿಂದ ಪ್ರಯಾಣ, ಪ್ರವಾಸ, ಯಾತ್ರೆ, ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡುವಂಥದ್ದು ಮತ್ತು ಇನ್ನಿತರ ಯಾವುದೇ ಶುಭ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 6ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ, ಚತುರ್ದಶಿ, ಭಾದ್ರಪದ ಶುಕ್ಲ ಚತುರ್ದಶಿ, ಧನಿಷ್ಠ ನಕ್ಷತ್ರ, ಅತಿಗಂಡ ಯೋಗ, ಗರಜೆ ಕರ್ಣ ಇರುವಂಥದ್ದು. ಇಂದು ವಿಶೇಷವಾದ ಒಂದು ಮಹತ್ವದ ದಿನ ಅನಂತ ಪದ್ಮನಾಭ ವ್ರತ ಅಥವಾ ನೋಂಪಿ ವ್ರತ ಎಂದು ಮಾಡ್ತಾರೆ. ಆ ವ್ರತಗಳಲ್ಲಿ ಸರ್ವಶ್ರೇಷ್ಠವಾಗಿರುತ್ತೆ. ಚಾತುರ್ಮಾಸದಲ್ಲಿ ಇವತ್ತು ಬರುವಂಥ ಒಂದು ವ್ರತಗಳಲ್ಲಿ ವಿಶೇಷವಾದ ಮಹತ್ವವನ್ನು ಉಳ್ಳಂತಹ ಇದು ಅನಂತ ಪದ್ಮನಾಭ ಅಂದರೆ ವಿಷ್ಣುವಿನ ಒಂದು ಸಾಂಕೇತಿಕವಾದ ಆತನು ಅನಂತ ಶಯನವನ್ನು ಮಾಡ್ತಾನೆ. ಅದನ್ನೇ ರಂಗನಾಥ ಎಂದು ಕೆಲವೊಂದು ಭಾಗದಲ್ಲಿ ಆರಾಧನೆ ಮಾಡ್ತಾರೆ ಅಥವಾ ಅನಂತ ಪದ್ಮನಾಭ ಎಂದು ಆರಾಧನೆ ಮಾಡ್ತಾರೆ. ಹಾಗಾಗಿ ಅನಂತ ಪದ್ಮನಾಭನ ಒಂದು ಅನಂತ ಶಯನದ ಒಂದು ವಿಶೇಷವಾದ ಆರಾಧನೆ ಎಂದು ಮಾಡ್ತಾರೆ. ವ್ರತ ನಿಯಮಗಳನ್ನು ಎಲ್ಲರೂ ಹಲವಾರು ವರ್ಷಗಳಿಂದ ಅವರ ಒಂದು ಪರಂಪರೆಯಿಂದ ಒಂದು ಕಲಶದ ಅಥವಾ ದಾರದ ಒಂದು ಪದ್ಧತಿ ಇರೋರು ಕಲಶ ದಾರದ ಸಹಿತವಾಗಿ ಪೂಜೆ ಮಾಡ್ತಾರೆ. ಇನ್ನಿತರರು ಸಾಂಕೇತಿಕವಾಗಿ ಅನಂತನ ನಾಮಸ್ಮರಣೆ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು. ಹಾಗಾಗಿ ಅನಂತ ಪದ್ಮನಾಭ ವ್ರತ ಬರುವಂಥ ಶುಭ ದಿನ ಆಗಿರುತ್ತೆ. ಶನಿವಾರ ವಿಶೇಷವಾಗಿ ಇಲ್ಲಿ ವೆಂಕಟೇಶ್ವರ, ಆಂಜನೇಯ, ಶನಿ ಮಹಾತ್ಮರು, ನವಗ್ರಹಗಳು ಅಥವಾ ಅರಳಿ ಮರ ಪ್ರದಕ್ಷಿಣೆ ಮುಂತಾದವುಗಳನ್ನು ಮಾಡಲಿಕ್ಕೆ ಸಹ ವಿಶಿಷ್ಟವಾದ ದಿನ ಆಗಿರುತ್ತೆ. ಹಾಗಾಗಿ ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂಥ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಿದಾಗಿದೆ. ಈಗ ನಾವು ಒಂದೊಂದಾಗಿ ರಾಶಿ ಭವಿಷ್ಯವನ್ನು ಗಮನಿಸೋಣ. ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಚಂದ್ರನ ಬಲದ ಕೊರತೆ ಬರುತ್ತೆ. ಹಾಗೆಂದು ನಿಮಗೆ ಇತರ ಗ್ರಹಗಳು ಉತ್ತಮವಾಗಿ ಪರಿಣಾಮ ಬರ್ತವೆ. ಅಲ್ಲಿ ಸೂರ್ಯನ ಅಥವಾ ಮಂಗಳ, ಬುಧ, ಶುಕ್ರ, ರಾಹುಗಳ ಒಂದು ಕಲ್ಪನೆ ನಿಮಗೆ ಉತ್ತಮವಾಗಿರುತ್ತೆ. ಹಾಗಾಗಿ ಹೆಚ್ಚೇನು ಆತಂಕ ಪಡುವಂಥದ್ದೇನಿಲ್ಲ. ಅಲ್ಲಿ ವಿಶೇಷವಾಗಿ ನಿಮಗೆ ಈ ಆರಂಭದ ದಿನದಲ್ಲಿ ಭಾನುವಾರ, ಸೋಮವಾರ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಅಷ್ಟೇ ಬರುತ್ತೆ. ಹಾಗಾಗಿ ಕೆಲವೊಂದು ಭಾಗದಲ್ಲಿ ನಿಮಗೆ ಈ ಮಾತಿನ ಚಕಮಕಿ, ಆತಂಕ ಹೆಚ್ಚಾಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ ಕಲಹ, ಕಿರಿಯರಲ್ಲಿ ಕಲಹ ಮುಂತಾದವೆಲ್ಲ ಬರ್ಬೋದು. ಆರ್ಥಿಕವಾಗಿ ಕೆಲವೊಂದು ಹಣಕಾಸಿನ ವ್ಯವಹಾರದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಮಾತು, ನಡವಳಿಕೆ ಹಾಗೂ ಹಣಕಾಸಿನ ಬಗ್ಗೆ ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರ ಹೊರತು ನಿಮಗೆ ಸಿಗಬೇಕಾದಂಥ ರಾಹುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಚೆನ್ನಾಗಿರೋ ಕಾರಣ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಇದಕ್ಕೇನು ಕೊರತೆ ಇರೋದಿಲ್ಲ. ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಾತಿನ ಬಗ್ಗೆ ಕಲಹ ಬರದಂತೆ ಹಾಗೂ ಹಣಕಾಸಿನ ಪಾವತಿಗಳಲ್ಲಿ, ಪೇಮೆಂಟ್ಗಳಲ್ಲಿ ನಷ್ಟಕ್ಕೆ ಮೋಸಕ್ಕೆ ಒಳಗದಂತೆ ಎಚ್ಚರ ಬೇಕಾಗುತ್ತೆ ಭಾನುವಾರ, ಸೋಮವಾರದಂದು. ಇನ್ನು 2, 3ನೇ ತಾರೀಕು ಸೆಪ್ಟೆಂಬರ್ 2, 3 ನಿಮಗೆ ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ವ್ಯತ್ಯಾಸಗಳಿಲ್ಲ. ನಿಮ್ಮ ವೃತ್ತಿ, ಶಿಕ್ಷಣ, ವ್ಯಾಪಾರ, ಉದ್ಯೋಗ ಅಥವಾ ಇನ್ನಿತರ ಕೌಟುಂಬಿಕ ವಿಚಾರ ಎಲ್ಲ ಚೆನ್ನಾಗಿರುತ್ತೆ. ಇದನ್ನು ಖರ್ಚುಗಳು ಹೆಚ್ಚು ಬರುತ್ತೆ. ಇದರ ಅನೇಕ ಆಕಸ್ಮಿಕ ಖರ್ಚುಗಳು ಹೆಚ್ಚು ಬರ್ಬೋದು. ಯಾವುದೇ ರೀತಿಯ ರಿಪೇರಿ ಅಂತ ಖರ್ಚುಗಳು, ಔಷಧೋಪಚಾರದ ಖರ್ಚುಗಳು, ಅದು ಇನ್ನಿತರ ಯಾವುದೇ ರೀತಿಯ ಹಳೆಯ ಯಾವುದೇ ಒಂದು ವಿಚಾರದಲ್ಲಿ ಅದಕ್ಕೆ ನೀವು ಅದರ ದಾಖಲೆ ಪತ್ರಗಳನ್ನು, ಇನ್ನೊಂದು ಪತ್ರಗಳನ್ನು ಅದನ್ನು ಕಲೆಕ್ಷನ್ ಮಾಡಲಿಕ್ಕೆ ಅಥವಾ ಯಾವುದೇ ವಿಚಾರವನ್ನು ಸರಿಪಡಿಸಲಿಕ್ಕೆ ಕೆಲವೊಂದು ಅನಪೇಕ್ಷಿತ ಖರ್ಚುಗಳನ್ನು ಮಾಡುವಂಥ ಪದ್ಧತಿ ಬರ್ಬೋದು. ಹಾಗಾಗಿ ಮಂಗಳವಾರ, ಬುಧವಾರದಲ್ಲಿ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಇರ್ತವೆ. ಜೊತೆಗೆ ಮಂಗಳವಾರ ಸಾಯಂಕಾಲದ ಬಳಿಕ ಅಥವಾ ಬುಧವಾರದ ಒಳಗೆ ಯಾವುದೇ ರೀತಿಯ ಒಂದು ನಿಮಗೆ ಅನಿಷ್ಟವಾದ ಸೂಚನೆಗಳು ಅಥವಾ ದುಃಖದ ಏನೋ ವಾರ್ತೆಗಳು, ಅಶುಭ ವಾರ್ತೆಗಳು ಅಂತಹದನ್ನು ಎದುರಿಸುವಂಥ ಒಂದು ಸಾಧ್ಯತೆ ಸಹ ಬರ್ತದೆ. ಆ ಬಗ್ಗೆ ಸ್ವಲ್ಪ ನೀವು ನೀವು ಹಣಕಾಸಿನ ಪೇಮೆಂಟ್ಗಳನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳು ಸಹ ನಿಮಗೆ ಉತ್ತಮವಾಗಿ ಕಂಡುಬಂದಿವೆ. ಶುಕ್ರವಾರದಲ್ಲಿ ನಿಮಗೆ ಕರ್ಮಸ್ಥಾನದಲ್ಲೂ, ಶನಿವಾರದಂದು ಲಾಭ ಸ್ಥಾನದಲ್ಲೂ ಅಲ್ಲಿ ಚಂದ್ರನು ಬರ್ತಿದ್ದಾನೆ. ಹಾಗಾಗಿ ಈ 4, 5, 6 ಈ 3 ದಿನಗಳು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿ ಆಗಲಿವೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಚೆನ್ನಾಗಾಗುತ್ತೆ. ಕೃಷಿಕರಿಗೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಾಡುವಂಥವರಿಗೆ ಅವರ ಉತ್ಪನ್ನಗಳಿಗೆ ಹೆಚ್ಚು ಬೆಲೆ ಬರುವುದಾಗಲಿ, ಹಳೆಯ ದೊಡ್ಡ ಮೊತ್ತದ ಬಾಕಿ ಈಗ ಹಣ ನಿಮಗೆ ಬಂದು ಕೈ ಸೇರುವುದಾಗಲಿ, ಅಥವಾ ಹಿಂದೆ ನೀವು ಯಾವುದೇ ಪ್ರಯತ್ನ ಮಾಡಿದ ಒಂದು ಕೆಲಸ ಕಾರ್ಯಗಳು ಈಗ ತಕ್ಷಣವಾಗಿ ಫಲ ಕೊಡುವಂಥದ್ದು ಮುಂತಾದ ಪ್ರೌಢ ಸದೃಶವಾದ ಘಟನೆಗಳು ಜರುಗಬಹುದು. ಮನೆಯಲ್ಲಿ ಸಹ ಕೌಟುಂಬಿಕ ವಾತಾವರಣ ಚೆನ್ನಾಗಿರುತ್ತೆ. ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ ಈ 4, 5, 6. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನ ಈ ವಾರದಲ್ಲಿ. ಆರಂಭದ ದಿನದ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು, ಆ ಬಳಿಕ 2, 3ನೇ ತಾರೀಕು ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ತವೆ. ಹಾಗೆಂದು ನಿಮಗೆ ಈ ವಾರದಲ್ಲಿ ತೀರಾ ಕೆಟ್ಟ ಫಲಗಳೇನಿಲ್ಲ. ಸಣ್ಣ ಪುಟ್ಟ ಮಾತಿನ ಬಗ್ಗೆ ವಿಚಾರ, ಹಣಕಾಸಿನ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಅತಿರೇಕದ ಯಾವುದೇ ವರ್ತನೆಗಳಿಗೆ ಹೋಗದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಇತರರು ನಿಮ್ಮನ್ನು ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ ಈ ವಾರದಲ್ಲಿ ಕಂಡು ಬಂದಿದೆ. ಅವೆಲ್ಲ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸ್ಬೋದಾದ ಸಂಖ್ಯೆಗಳು, ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಗ್ರೇ ಮತ್ತು ಬೂದು ಬಣ್ಣವನ್ನು ಬಳಸ್ಕೊಳ್ಳೋದು, ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ವೈಟ್ ಅಥವಾ ಬಿಳೆ ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣವನ್ನು
ವಾರ ಪೂರ್ತಿ ಬಳಸ್ಬೋದು. ಯಾಕಂದರೆ ನಿಮಗೆ ಮಂಗಳನು ಈ ವಾರ ಪೂರ್ತಿ ಪೂರಕವಾಗಿದ್ದಾನೆ. ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳ ನಿಮ್ಮ ರಾಶಿಯಾಧಿಪತಿ ಮಂಗಳನೇ ಆಗಿರೋ ಕಾರಣ ಮಂಗಳನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುತ್ತೆ. ರೆಡ್ ಅಥವಾ ಕೆಂಪು ಬಣ್ಣವನ್ನು ವಾರ ಪೂರ್ತಿ ಬಳಸ್ಬೋದು. ಹಾಗಾಗಿ ಈ ಮೇಷನ ರಾಶಿಗೆ ಈ ಮಂಗಳನ ಅನುಗ್ರಹ ಇರುವ ಕಾರಣ ವಾರದಲ್ಲಿ ಯಾವುದೇ ರೀತಿಯ ಭೂಮಿಯ ವಿಚಾರ, ಮನೆ ಕೊಳ್ಳೋ ವಿಚಾರ, ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳು, ಸರ್ಕಾರಿ ದಾಖಲೆ ಸಂಬಂಧ ಕೆಲಸ ಕಾರ್ಯಗಳು ಇವೆಲ್ಲ ಕೈ ಹಾಕಿದರೆ ಈ ವಾರದಲ್ಲಿ ಸಕ್ಸಸ್ ರೇಟ್ ಭಾಳ ಇದೆ. ಅಥವಾ ಇಂತಹ ಫೀಲ್ಡಲ್ಲಿ ಈಗ ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಅಥವಾ ಅಂಥ ಒಂದು ವೃತ್ತಿ ನಡೆದವರಿಗೆ, ಜೊತೆಗೆ ಬೇರೆ ಬೇರೆ ರೀತಿಯ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ, ಹೋಟೆಲ್ ಉದ್ಯಮದವರಿಗೆಲ್ಲ ಈ ವಾರದಲ್ಲಿ ಆಕಸ್ಮಿಕವಾಗಿ ಧನ ಲಾಭ ಯೋಗ ಆಗುವಂಥದ್ದು ಆ ಮಂಗಳ ಮತ್ತು ಶುಕ್ರನ ಆಶೀರ್ವಾದದಿಂದ ಬರ್ತದೆ. ಹಾಗೆ ಗ್ರೇ, ವೈಟ್, ರೆಡ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 6, 9, 4, 6, 9 ಅಂತ ಸಂಖ್ಯೆಯನ್ನು ಈ ವಾರದಲ್ಲಿ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ ಅಂದರೆ ಆಗಸ್ಟ್ 31, ಸೆಪ್ಟೆಂಬರ್ 1 2 ದಿನಗಳು ನಿಮಗೆ ಶುಭ ಲಾಭವನ್ನು ಕೊಡುವಂಥ ಸಂಕೇತ ಕಂಡು ಬಂದಿದೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಪಂಚಗ್ರಹಗಳು ನಿಮಗೆ ಈ ವಾರದಲ್ಲಿ ಆಶೀರ್ವಾದ ಮಾಡ್ತಾ ಇರ್ತವೆ. ಅಲ್ಲಿ ಚಂದ್ರ ಅನುಗ್ರಹ ಇರ್ಬೋದು, ಗುರುವಿನ ಬೆಂಬಲ ಇರುವಂಥದ್ದು, ರಾಹುವಿನ ಬೆಂಬಲ, ಜೊತೆಗೆ ಬುಧನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಶನಿ ಮಹಾರಾಜರು ಸಹ ಈಗ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಅವರು ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅನೇಕ ಒಂದು ಪಂಚಗ್ರಹಗಳ ಮತ್ತು ಷಡ್ಗ್ರಹಗಳ ಉತ್ತಮ ಬೆಂಬಲ ಸಿಗುವಂಥ ಈ ವಾರ ಆಗಿರುತ್ತೆ. ಆರಂಭದಲ್ಲೇ ನಿಮಗೆ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಈ ಗುರುವಿನ ಅನುಗ್ರಹಗಳು ಅತ್ಯುತ್ತಮವಾಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಚೆನ್ನಾಗಿರುತ್ತೆ. ನೀವು ಮಾಡುವಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ನಿಮಗೆ ಪ್ರತಿಫಲಗಳು ಬರೋದಾಗಲಿ, ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳ ಒಂದು ಫಲ, ಅದರ ರಿಸಲ್ಟ್ ಈಗ ಬಂದು ನಿಮಗೆ ಖುಷಿ ಆಗುವಂಥದ್ದಾಗಲಿ, ಅದೇ ರೀತಿ ಶುಭ ಕಾರ್ಯಗಳ ಸಿದ್ಧತೆ, ಮದುವೆ ಮುಂಜಿಗಳು ಫಿಕ್ಸ್ ಆಗ್ಬೋದು. ಇನ್ನು ಕೆಲವರಿಗೆ ಮನೆ, ಭೂಮಿ ಕೊಳ್ಳೋದಾಗಲಿ, ವಾಹನ ಕೊಳ್ಳೋದಾಗಲಿ, ಇನ್ನು ಕೆಲವೊಬ್ಬರಿಗೆ ಉತ್ತಮ ರೀತಿಯ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗೋದಾಗಲಿ, ಅಥವಾ ವಿದೇಶದಲ್ಲಿ ಯಾವುದೋ ಉದ್ಯೋಗ ಸಿಗೋದು. ಇನ್ನು ವಿದ್ಯಾರ್ಥಿಗಳಂದರೆ ಅಪೇಕ್ಷೆ ಪಟ್ಟಂಥ ಅವರಿಗೆ ಸಂಸ್ಥೆಯಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ಸೀಟುಗಳು ಸಿಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಶುಭ ಸೂಚನೆಗಳು ಈ ಭಾನುವಾರ, ಸೋಮವಾರದಂದು ಕಂಡುಬರುತ್ತೆ. ಬಳಿಕ ಮಂಗಳವಾರ, ಬುಧವಾರ ಸ್ವಲ್ಪ ಸಣ್ಣ ಪುಟ್ಟ ಮಿಶ್ರ ಫಲ ಅಂತ ಕಂಡುಬರುತ್ತೆ. ಹೆಚ್ಚಿನೇನು ಆತಂಕ ಏನಿಲ್ಲ. ನಿಮ್ಮ ದೈನಂದಿನ ವಿಚಾರ, ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಎಲ್ಲ ಸರಿಯಾಗಿ ಇರುತ್ತೆ. ಆದರೆ ಇಂದು ಸಣ್ಣ ಪುಟ್ಟ ಕಲಹದ ವಾತಾವರಣ ಬರ್ಬೋದು. ವೃತ್ತಿ ಜಾಗದಲ್ಲೂ, ಉದ್ಯೋಗ ಜಾಗದಲ್ಲೂ, ವಿಶೇಷವಾಗಿ ನಿಮಗಿಂತ ಜೂನಿಯರ್ ಅಥವಾ ಕಿರಿಯ ವಯಸ್ಸಿನಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರ್ಬೋದು. ಅದೇ ರೀತಿ ಯಾವುದೇ ರೀತಿಯ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಚಿಂತೆಗಳು ಬರ್ಬೋದು. ಅಂದರೆ ಯಾವುದೋ ಒಂದು ಸಣ್ಣ ಇನ್ಸಿಡೆನ್ಸನ್ನು ಅದನ್ನು ನೀವು ತುಂಬ ಗಂಭೀರವಾಗಿ ಮನಸ್ಸಲ್ಲಿ ಪರಿಗಣಿಸುವಂಥದ್ದು. ಅಂತಾಗಿ ಆತಂಕ, ಚಿಂತೆ ಮತ್ತು ಸ್ವಲ್ಪ ಕಲಹದ ವಾತಾವರಣ ಅದನ್ನು ಸ್ವಲ್ಪ ನೀವು ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆ ಮನಸ್ಥಿತಿಯನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಆ ಬಳಿಕ ಬರುವಂಥದ್ದು ನಿಮಗೆ ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ ಆಗಿರುತ್ತೆ. ಗುರುವಾರ, ಶುಕ್ರವಾರದಲ್ಲಿ ನಿಮ್ಮ ಎಲ್ಲ ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಏನು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದೆಲ್ಲ ಇರುತ್ತೆ. ಆದರೆ ಈ ದಿನ ವಿಪರೀತವಾದ ಖರ್ಚುಗಳು ಬರ್ಬೋದು. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಅಥವಾ ನೀವು ಯಾವುದನ್ನೇ ಸ್ವಲ್ಪ ಒಂದು ಕೂಡಿಟ್ಟ, ಹೂಡಿಕೆ ಮಾಡಿಟ್ಟ ಹಣವನ್ನು ಯಾವುದೇ ರೀತಿ ಆಕಸ್ಮಿಕ ಖರ್ಚುಗಳಿಗಾಗಿ ತೆಗೆಯುವಂಥದ್ದು ಇದೆಲ್ಲ ಬರ್ಬೋದು. ಯಾವುದೇ ಒಂದು ರಿಪೇರಿ ಬಂತು, ಯಾವುದೊಂದು ದುರಸ್ತಿ ವಿಚಾರ ಬರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಔಷಧೋಪಚಾರ ಅಥವಾ ಇನ್ಯಾರು ನಿಮ್ಮ ಹತ್ರ ಸಹಾಯ ಕೇಳ್ತಾರೆ. ಈ ರೀತಿ ಇಂಥದ್ದು ಯಾವುದೊಂದು ಆಕಸ್ಮಿಕವಾದ ಖರ್ಚುಗಳೆಲ್ಲ ಬರ್ಬೋದು. ಇನ್ನು ಆ ದಿನ ಬೇರೆ ವಿಚಾರವಾಗಿಲ್ಲ ಪರವಾಗಿಲ್ಲ, ನಿಮ್ಮ ಆರೋಗ್ಯ ವಿಚಾರವಾಗಿ, ಮನಸ್ಥಿತಿಯ ವಿಚಾರವಾಗೆಲ್ಲ ಚೆನ್ನಾಗಿರುತ್ತೆ. ಇನ್ನು ಕೊನೆಯ ದಿನ ಶನಿವಾರ ನಿಮಗೆ ಅತ್ಯಂತ ಉತ್ತಮ ದಿನ. ಮತ್ತೊಂದು ಕರ್ಮಸ್ಥಾನದಲ್ಲಿ ಅಲ್ಲಿ ಚಂದ್ರನು ಬರ್ತಾಯಿದ್ದಾನೆ. ಶನಿವಾರ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಚೆನ್ನಾಗಿರುವಂಥದ್ದು. ಜೊತೆಗೆ ದೂರದ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು, ಅಥವಾ ನಿಮಗೆ ಬಹಳ ಕಾಲದಿಂದ ಯಾವುದು ಭೇಟಿಯಾಗಿದ್ದ ಅದು ವಿದೇಶದಲ್ಲಿದ್ದ ಅಥವಾ ದೂರದ ಪ್ರದೇಶದಲ್ಲಿದ್ದಂಥ ವ್ಯಕ್ತಿಗಳು, ಮಿತ್ರರು, ಬಂಧುಗಳು ಇಂದು ಭೇಟಿಯಾಗುವಂಥದ್ದು. ಅವರ ಮೂಲಕ ನಿಮಗೆ ಒಂದು ಉತ್ತಮವಾದ ನಿಮಗೆ ಸಹಾಯಗಳು ಅಥವಾ ಮಾಹಿತಿಗಳೆಲ್ಲ ಸಿಗುವಂಥದ್ದು. ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಕಾರ್ಯಸಿದ್ಧಿ ಯೋಗ, ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳೆಲ್ಲ ಬೇಗನೆ ಆಗುವಂಥದ್ದು. ಹಾಗೆ ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಹಾಗಾಗಿ ಈ ವೃಷಭ ರಾಶಿಗೆ ಈ ವಾರಪೂರ್ತಿ 5 ಗ್ರಹಗಳು ನಿಮಗೆ ಪೂರಕವಾಗಿ ಇರ್ತವೆ. ಗುರು ಆಗಲಿ, ಅಲ್ಲಿ ಬುಧನಾಗಲಿ, ಶುಕ್ರನಾಗಲಿ, ಶನಿ ಮಹಾರಾಜರಾಗಲಿ, ಇವೆಲ್ಲ ಚೆನ್ನಾಗಿ ನಿಮಗೆ ಇರ್ತವೆ. ಅದೇ ರೀತಿ ರಾಹುನ ಬೆಂಬಲ ಸಹ ಇರುತ್ತೆ. ಆದರೆ ಚಂದ್ರನ ಅನುಕೂಲತೆ ನಿಮಗೆ ವಾರದ ಆರಂಭದಂದರೆ ಭಾನುವಾರ, ಸೋಮವಾರ ಮತ್ತು ಶನಿವಾರ ಅತ್ಯಂತ ಅದ್ಭುತವಾಗಿರುತ್ತೆ. ಹಾಗಾಗಿ ಆ 3 ದಿನಗಳು ನಿಮಗೆ ತುಂಬ ಅದೃಷ್ಟವನ್ನು ತಂದು ಕೊಡುವಂಥದ್ದಾಗಿರುತ್ತೆ. ಉಳಿದ 4 ದಿನಗಳಲ್ಲಿ ಹೆಚ್ಚಿನ ದುರಾದೃಷ್ಟ ಅಂತೇನಿಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಅಸಮಾಧಾನದ ಘಟನೆಗಳು, ಏನಾದರೂ ಒಂದು ಸಣ್ಣ ಪುಟ್ಟ ಮಾತಿನ ಚಕಮಕಿ ಇತ್ಯಾದಿ ಎಲ್ಲ ಜರಗಬಹುದಾಗಿದೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಇಷ್ಟು ಬಣ್ಣಗಳನ್ನು ಬಳಸ್ಬೋದು. ಅಂದರೆ 6 ಗ್ರಹಗಳು ನಿಮಗೆ ಪೂರಕವಾಗಿ ಫಲಿತಾಂಶ ಕೊಡ್ತವೆ. ಯೆಲ್ಲೋ, ಗ್ರೇ, ಗ್ರೀನ್, ವೈಟ್, ಬೂಲ್ ಮತ್ತು ಸ್ನೋ ಬಣ್ಣವನ್ನು ಬಳಸುವಂಥದ್ದು. ಸಂಖ್ಯೆಗಳು ನೀವು ಬಳಸುವಂಥ ಸಂಖ್ಯೆಗಳ ವಿಚಾರ ಗಮನಿಸಿದಾಗ 3, 4, 5, 6, 8 ಹಾಗೂ 2 ಸಂಖ್ಯೆಗಳನ್ನು ನೀವು ಬಳಸ್ಕೋಬೋದಾಗಿದೆ. 3, 5, 6, 8 ಆ್ಯಂಡ್ 2 ಸಂಖ್ಯೆಗಳನ್ನು ನೀವು ಈ ವಾರದಲ್ಲಿ ಬಳಸ್ಕೋಬೋದು. ಎಲ್ಲ ವೃಷಭ ರಾಶಿಯವರಿಗೆ ಷಡ್ಗ್ರಹಗಳ ಅನುಗ್ರಹದ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಶುಭ ಆರಂಭ.
ಆರಂಭದ 4 ದಿನಗಳು ನಿಮಗೆ ಅದ್ಭುತವಾಗಿ ಚಂದ್ರನ ಬೆಂಬಲ ಇರುತ್ತೆ. ಯಾಕಂದರೆ ಮಿಥುನ ರಾಶಿಗೆ ಅಲ್ಲಿ ಇತರ ಗ್ರಹಗಳ ಬೆಂಬಲ ಮಧ್ಯೆ ಸ್ವಲ್ಪ ಕೊರತೆ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ಆದರೆ ನಿಮಗೆ ಈ ವಾರದ ಮಟ್ಟಿಗೆ ಹೇಳೋದಾದರೆ ಅಲ್ಲಿ ಸೂರ್ಯ ಚಂದ್ರರು ನಿಮಗೆ ಬಹಳ ಒಂದು ಪೂರಕವಾಗಿದ್ದಾರೆ. ಈ ವಾರದಲ್ಲಿ ನಿಮಗೆ ನಿಮ್ಮ ರಾಶಿಯಾಧಿಪತಿಯಾದ ಬುಧನ ಅನುಗ್ರಹ ಬರುವಂಥ ಯೋಗ ಎಲ್ಲ ಇರುತ್ತೆ. ಆದರೆ ಶುಕ್ರನ ಅನುಗ್ರಹ ಬರುವಂಥ ಯೋಗ ಇರುತ್ತೆ, ಕೇತುವಿನ ಬೆಂಬಲ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಸೂರ್ಯ ಚಂದ್ರರು ನಿಮಗೆ ವಿಶೇಷವಾಗಿ ಪೂರಕವಾಗಿದ್ದರೆ, ಶುಕ್ರರು ನಿಮಗೆ ಪೂರಕವಾಗಿದ್ದಾರೆ. ಹಾಗಾಗಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇವೆಲ್ಲ ಚೆನ್ನಾಗಿ ನಡೀತದೆ. ಭಾನುವಾರ ಸೋಮವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗ್ತವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳ ಬೇಗನೆ ಆಗುವಂಥದ್ದು. ಕ್ಷಿಪ್ರವಾಗಿ ನಿಮಗೆ ದಾಖಲೆ ಪತ್ರಗಳು ಕೈ ಸೇರುವಂಥದ್ದು. ಇನ್ನು ವಿಶೇಷವಾಗಿ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗದಲ್ಲಿ ಪ್ರಯತ್ನ ಪಟ್ಟಂಥ ಹಿಂದೆ ಮಾಡಿದ ಟೆಸ್ಟ್ಗೋ, ಇಂಟರ್ವ್ಯೂಗೋ, ಎಕ್ಸಾಮ್ಗೋ ಅಲ್ಲಿ ಪಾಸ್ ಆಗುವಂಥ ರಿಸಲ್ಟ್ಗಳೆಲ್ಲ ಈಗ ಬರುವಂಥದ್ದು. ಅಥವಾ ಆಯ್ಕೆ ಆಗೋಂಥ ನಿಮಗೆ ಸಿಲೆಕ್ಷನ್ ಲೆಟರು ಇವೆಲ್ಲ ಬರುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಈ ಭಾನುವಾರ ಸೋಮವಾರ ನೀವು ನಿರೀಕ್ಷೆ ಮಾಡ್ಬೋದು. ಅದೇ ರೀತಿ ಮಂಗಳವಾರ ಬುಧವಾರ 2ನೇ ತಾರೀಕು ಮತ್ತು 3 ಸೆಪ್ಟೆಂಬರ್ 2-3 ಸಹ ನಿಮಗೆ ಪೂರಕವಾಗಿದೆ. ಅತ್ಯುತ್ತಮ ಲಾಭಗಳು ಬರಲಿವೆ. ವ್ಯಾಪಾರ ಉದ್ಯಮ ಪ್ರಗತಿ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ಮನೆಯಲ್ಲಿ ಸಹ ಶುಭ ಕಾರ್ಯದ ಚಿಂತನೆ, ಮದುವೆಯ ಕೆಲವೊಬ್ಬರಿಗೆ ಪ್ರಸ್ತಾವ ಬರ್ಬೋದು, ಕೆಲವರಿಗೆ ಉದ್ಯೋಗದ ಒಂದು ಆಯ್ಕೆಯಾದ ಸುದ್ದಿ ಬರ್ಬೋದು, ಇನ್ನು ಕೆಲವೊಬ್ಬರಿಗೆ ಅವರೊಂದು ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಒಂದು ವಿಚಾರಕ್ಕೆ ಚಾಲನೆ ಸಿಗ್ಬೋದು. ಈ ರೀತಿ ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಈ ಮಂಗಳವಾರ ಬುಧವಾರ ನಿಮಗೆ ಸಹಾಯಕ್ಕೆ ಬರುತ್ತೆ. ಅದೇ ರೀತಿ ಗುರುವಾರ ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳ ದಿನ ಬಂದಿದೆ. 4-5ನೇ ತಾರೀಕು ಸ್ವಲ್ಪ ಮಿಶ್ರ ಫಲ ಬಂದಿದೆ. ಅಲ್ಲಿ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಏರುಪೇರು, ಹೊಟ್ಟೆ ನೋವು, ಕಣ್ಣು ನೋವು ಅಥವಾ ತಲೆ, ಕಿವಿ, ಮೂಗುಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಕಾಣುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತಿನ ಅನುಭವ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಧಾನಗತಿಯ ನಷ್ಟ ಆಗುವಂಥದ್ದು. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ, ತನುಮನ, ಧನದ ಒಂದು ಸಂಯಮವನ್ನು ನೀವು ಕಾಪಾಡ್ಕೋಬೇಕು ಈ ಗುರುವಾರ ಮತ್ತು ಶುಕ್ರವಾರದಂದು. ವಾರದ ಕೊನೆಯ ದಿನ ಸಾಮಾನ್ಯ ಏನು ಹೆಚ್ಚೇನೇನು ಬದಲಾವಣೆಗಳಿಲ್ಲ. ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಯಾವುದೇ ರೀತಿ ನಿಮ್ಮ ದೈನಂದಿನ ಚಟುವಟಿಕೆಗಳು, ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತವೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ. ಹಣಕಾಸಿನ ಒಂದು ಯಾವುದೇ ರೀತಿಯ ಒಪ್ಪಂದಗಳಿಗೆ ಅಥವಾ ಹಣಕಾಸಿನ ಕೊಡುಕೊಳ್ಳುವಿಕೆ ಬಗ್ಗೆ ಶನಿವಾರದಂದು ಎಚ್ಚರಿಕೆ ಹೆಚ್ಚಬೇಕು. ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆದು ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಶನಿವಾರದಂದು. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ವಾರದ ಆರಂಭದ 4 ದಿನಗಳು ಅದ್ಭುತವಾಗಿ ಚಂದ್ರಾನುಗ್ರಹ ಸಹಿತವಾಗಿ ಇತರ 3 ಗ್ರಹಗಳು ಸಹ ನಿಮಗೆ ರಕ್ಷಣೆಗೆ ಬಂದಿವೆ. ಸೂರ್ಯನ ಅನುಗ್ರಹ, ಶುಕ್ರನ ಅನುಗ್ರಹ ಜೊತೆಗೆ ಕೇತುವಿನ ಬೆಂಬಲ. ಹಾಗಾಗಿ ಅಲ್ಲಿ ಚತುರ್ಗ್ರಹಗಳು ನಿಮಗೆ ವಾರದ ಆರಂಭದ 4 ದಿನಗಳಲ್ಲಿ ಅತ್ಯದ್ಭುತ ಫಲವನ್ನು ಕೊಡ್ತಾ ಇರ್ತವೆ. ಬಳಿಕದ 3 ದಿನಗಳ ಸ್ವಲ್ಪ ವ್ಯತ್ಯಾಸಗಳು ಬರುತ್ತಿರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಸ್ನೋ, ವೈಟ್, ಮಿಕ್ಸ್ ಎಂಬಂಥ 4 ವರ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 2, 6, 7, 1, 2, 6, 7 ಎಂಬಂತಹ ಸಂಖ್ಯೆಗಳನ್ನು ಬಳಸಬಹುದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ನಿಮಗೆ ಅಲ್ಲಿರ್ತಕ್ಕಂಥ ಗ್ರಹಗಳ ಬೆಂಬಲ ಕೆಲವೊಂದು ಕೊರತೆ ಆಗೋಣ. ಚಂದ್ರನ ಬೆಂಬಲ ನಿಮಗೆ ಆರಂಭದಲ್ಲಿ ಇರೋದಿಲ್ಲ. ಜೊತೆಗೆ ಈ ವಾರದಲ್ಲಿ ಅಲ್ಲಿ ನಿಮಗೆ ಬುಧನಾಗಲಿ ಮಂಗಳನಾಗಲಿ ಅವೆಲ್ಲ ಸ್ವಲ್ಪ ವಿರುದ್ಧವಾಗಿರುವಂಥ ಪರಿಸ್ಥಿತಿಗಳು ಬರ್ತವೆ. ಜೊತೆಗೆ ಕೆಲವೊಮ್ಮೆ ಹಣಕಾಸಿನ ಖರ್ಚೆಲ್ಲ ಆರಂಭದಲ್ಲಿ ಬರ್ಬೋದು. ಭಾನುವಾರ ಸೋಮವಾರ ಸ್ವಲ್ಪ ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು, ಮಾತಿನ ಚಕಮಕಿ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಪೊಲೀಸ್ ಅಧಿಕಾರಿಗಳೊಂದಿಗೆ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು, ನಿಮ್ಮ ಮೇಲೆ ದೂರು, ಕಂಪ್ಲೇಂಟ್ ಎಲ್ಲ ಬರುವಂಥದ್ದು, ಯಾವುದೇ ರೀತಿಯ ದಂಡನೆಗೆ, ಪೆನಾಲ್ಟಿಗೆ ನೀವು ಗುರಿ ಆಗುವಂಥದ್ದೆಲ್ಲ ಬರುತ್ತೆ. ಆ ರೀತಿ ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ ಕೆಲಸಗಳಿಗೆ ಕೈ ಹಾಕಿದರೆ ನೀವು ಅದು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ನಿಮಗಿಂತ ಕಿರಿಯರ ವ್ಯಕ್ತಿಗಳಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಕಲಹ ಬರ್ಬೋದು. ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲೂ ಅಥವಾ ಪ್ರಯಾಣ ಕಾಲದಲ್ಲೂ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಕಲಹವನ್ನು ಸ್ವಲ್ಪ ನೀವು ನಿವಾರಣೆ ಮಾಡ್ಕೋಬೇಕಾಗತ್ತೆ. ಆ ಬಳಿಕ ನಿಮಗೆ ಮಂಗಳವಾರ ಬುಧವಾರ, ಭಾನುವಾರ ಸೋಮವಾರದ ಬಳಿಕ ಮಂಗಳವಾರ ಬುಧವಾರ, ಗುರುವಾರ ಶುಕ್ರವಾರ ನಿರಂತರವಾಗಿ 4 ದಿನಗಳು ಅದ್ಭುತವಾದ ಉತ್ತಮ ಫಲ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ಕಟಕ ರಾಶಿಗೆ ಅಧಿಪತಿ ಹೋಗಿರ್ಕೊಂಡು ನಿಮ್ಮ ರಾಶಿಯಾಧಿಪತಿಯ ವಿಶೇಷವಾದ ಅನುಗ್ರಹ ನಿಮಗೆ 2, 3, 4, 5 ಇಂಥ 4 ದಿನಗಳಲ್ಲಿ ಸಿಗ್ತಾ ಇರುತ್ತೆ. ಲಾಭ, ಆದಾಯ ಹೆಚ್ಚಳಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಷಷ್ಠ ಮತ್ತು ಸಪ್ತಮದಲ್ಲಿರುವಂತಹ ಚಂದ್ರನು ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಮಾಡ್ತಾನೆ. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಸಫಲತೆ ಬರುತ್ತೆ. ಯಾವುದೇ ರೀತಿಯ ಸರ್ಕಾರಿ ದಾಖಲೆ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ನಿಮಗೆ ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಅಂದುಕೊಂಡಂತೆ ನಿಮ್ಮ ಮಿತ್ರರಾಗಲಿ, ಬಂಧುಗಳಾಗಲಿ ನಿಮಗೆ ಸಹಾಯ ಮಾಡ್ತಾರೆ. ಹಿಂದೆ ಶತ್ರುಗಳಾಗಿದ್ದವರಿಗೆ ಪರಿವರ್ತನೆಯಾಗಿ ನಿಮಗೆ ಮಿತ್ರರಾಗುವಂಥದ್ದು, ಹಿಂದೆ ಬಾಕಿ ಉಳಿದಂಥ ಯಾವುದೇ ಕೆಲಸ ಕಾರ್ಯಗಳು ಈ ದಿನಗಳಲ್ಲಿ 2, 3, 4, 5ರಲ್ಲಿ ಕ್ಷಿಪ್ರವಾಗಿ ಕೈಗೂಡುವಂಥದ್ದು ಮುಂತಾದ ಹಲವಾರು ಘಟನೆಗಳು ಜರಗಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಈ 4 ದಿನಗಳಲ್ಲಿ ಪಡೆಯಬಹುದಾಗಿದೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ಆಗುತ್ತೆ. ಯಾವುದೇ ರೀತಿಯಲ್ಲಿ ಅಡೆತಡೆಗಳಿರೋದಿಲ್ಲ. ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮವಾದ ಫಲ, ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮ ಫಲ 4, 5ರಲ್ಲಿ ಕಂಡುಬರುತ್ತೆ. ಇನ್ನು ಕೊನೆಯ ದಿನ 6ನೇ ತಾರೀಕು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ
ಅಲ್ಲಿ ಕೆಲವೊಮ್ಮೆ ನಿಮಗೆ ಮಾತಿನ ಕಲಹ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹೊಟ್ಟೆ ನೋವು, ತಲೆನೋವು, ಕಾಲು ನೋವು ಇತ್ಯಾದಿ ಕಂಡುಬರುವಂಥದ್ದು. ಜೊತೆಗೆ ಹಣಕಾಸಿನ ನಷ್ಟ ಸಹ ಆಗ್ಬೋದು. ಹಾಗಾಗಿ ಅಲ್ಲಿ ತನು ಮನ ಧನ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಶನಿವಾರದಂದು ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ಕಟಕ ರಾಶಿಗೆ ಅದ್ಭುತವಾಗಿ 4 ದಿನಗಳು ನಿಮಗೆ ಚಂದ್ರ ಅನುಗ್ರಹ ಬರುವಂಥ ಅವಕಾಶ ಸಿಕ್ಕಿದೆ. ಇದೇ ಕಾಲದಲ್ಲಿ ನಿಮಗೆ ಇರತಕ್ಕಂತಹ ಅಲ್ಲಿ ಇತರ ಗ್ರಹಗಳಾದ ಒಂದು ಬುಧನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಮಂಗಳನು ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ. ಅಂಥ ಒಂದು ಅವಕಾಶ ಸಿಕ್ಕಿದಂಥ ರಾಶಿ ನಿಮ್ಮದಾಗಿರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧ ಕೆಲಸ, ಭೂಮಿ ದಾಖಲೆ ಪತ್ರ ಇತ್ಯಾದಿಗಳನ್ನು ನೀವು ಆರಂಭದ 4 ದಿನಗಳಲ್ಲಿ ನೀವು ಮಾಡ್ಬೋದಾಗಿದೆ. 2, 3, 4, 5ರಲ್ಲಿ ಅದನ್ನು ಮಾಡಿದರೆ ಖಂಡಿತ ಅದು ಸಫಲತೆ ಆಗುತ್ತೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 6, 9, 2, 4, 6, 9 ಎಂಬಂಥ ಸಂಖ್ಯೆಯನ್ನು ಗಮನಿಸಿಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಕಟಕ ರಾಶಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ನಿಮಗೆ ಇರತಕ್ಕಂತಹ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ವಾರಪೂರ್ತಿ ಇದೆ. ಆ ಬಗ್ಗೆ ಚಿಂತೆ ಬೇಡ. ಹಣಕಾಸು, ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ವಾರದಲ್ಲಿ ಚೆನ್ನಾಗಿ ಆಗುತ್ತೆ. ಆದರೆ ಆರಂಭದ ದಿನದಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಕಂಡುಬರೋ ಕಾರಣ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ ಬರುತ್ತೆ. ವಿಶೇಷವಾಗಿ ರಿಲೇಟಿವ್ಗಳು ಅಂದರೆ ಬಂಧುಗಳು ಯಾರು ಇರ್ತಾರೆ, ನಿಮ್ಮ ರಿಲೇಟಿವ್ಗಳು, ಅವಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗ್ಬೋದು. ಅವರು ನಿಮ್ಮನ್ನು ವಿರೋಧಿಸೋದಾಗಲಿ, ಅವರು ನಿಮ್ಮನ್ನು ನಿಂದಿಸೋದು, ಅವಮಾನ ಮಾಡೋದು, ಅಥವಾ ನಿಮ್ಮ ವಿರುದ್ಧವಾಗಿ ಯಾವುದೇ ಮೂರನೇ ವ್ಯಕ್ತಿಗಳೇನಾದ್ರು ಒಂದು ದೂರನ್ನು ಚಾಡಿಯನ್ನು ಹೇಳುವಂಥದ್ದು, ಅದು ನಿಮಗೆ ಪರಸ್ಪರವಾಗಿ ಇದ್ರ ಮೂಲಕ ಗೊತ್ತಾಗುವಂಥದ್ದು. ಆ ರೀತಿ ಅನೇಕ ರೀತಿಯ ಒಂದು ನಿಮಗೆ ಭಿನ್ನಾಭಿಪ್ರಾಯಗಳು ಬಂಧು ಮತ್ತು ಮಿತ್ರರ ಜೊತೆಗೆ ಬರ್ಬೋದು. ಜೊತೆಗೆ ಮನಸ್ಸಿಗೆ ಯಾವುದೋ ಚಿಂತೆ, ಆತಂಕ ತರುವಂಥ ಯಾವುದೇ ಘಟನೆಗಳು ಜರಗಬಹುದು. ಹಾಗೆ ನಿಮ್ಮ ವಿರುದ್ಧ ಕೆಲವು ಗುಪ್ತ ಶತ್ರುಗಳ ಸಂಚು ಸಹ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಮೂರನೇ ವ್ಯಕ್ತಿಗಳ ಹೇಳಿಕೆ ಆಧಾರದ ಮೇಲೆ ನೀವು ಸ್ವಲ್ಪ ಮನಸ್ಸನ್ನು ಇನ್ನಷ್ಟು ಖಿನ್ನತೆಗೆ, ಆತಂಕಕ್ಕೆ ಹೋಗೋದನ್ನು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಹಾಗಾಗಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಹೊರತು ಆರಂಭದಲ್ಲಿ ನಿಮಗೆ ಆರೋಗ್ಯ, ಹಣಕಾಸಿಗೇನು ಕೊರತೆಗಳು ಇರೋದಿಲ್ಲ. ಆ ಬಳಿಕ 2 ಮತ್ತು 3ನೇ ತಾರೀಕು 2, 3ರಲ್ಲಿ ಮಂಗಳವಾರ, ಬುಧವಾರ ಸಹ ಹಾಗೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ನಿಮ್ಮ ವಿರುದ್ಧವಾಗಿ ಕಿರಿಯರಿಂದ ಏನಾದರೂ ಅಸಮಾಧಾನ, ಕಿರಿಯರಿಂದ ನಿಮ್ಮ ವಿರುದ್ಧವಾದ ಸಂಚು, ಕಿರಿಯರಿಂದ ನಿಮ್ಮ ಮೇಲೆ ಏನಾದರೂ ದೂರು, ಕಂಪ್ಲೇಂಟ್ಗಳು ಬರೋದು. ವೃತ್ತಿ ಜಾಗದಲ್ಲೂ ಹಾಗೆ, ಮನೆಯಲ್ಲೂ ಬರ್ಬೋದು, ಅಥವಾ ಶಿಕ್ಷಣ ಸಂಸ್ಥೆನೋ, ಪ್ರಯಾಣ ಕಾಲದಲ್ಲೂ ಎಲ್ಲೂ ಬರ್ಬೋದು. ಹಾಗಾಗಿ ನಿಮ್ಮ ಒಂದು ಸಹೋದ್ಯೋಗಿಗಳು ಅಥವಾ ನಿಮ್ಮ ಒಂದು ಮಿತ್ರರು, ಬಂಧುಗಳು, ರಿಲೇಟಿವ್ಗಳು ಯಾರಿರ್ಬೋದು, ಅದರಲ್ಲೂ ವಿಶೇಷವಾಗಿ ಕಿರಿಯ ವಯಸ್ಸಿನವರ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯ ಬರುತ್ತೆ. ನಿಮ್ಮನ್ನು ಅವರು ವಿರೋಧಿಸೋದು, ಅವರನ್ನು ನೀವು ವಿರೋಧಿಸೋದು, ಅಥವಾ ನಿಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವಂಥದ್ದು ಸಾರ್ವಜನಿಕ ಸಂದರ್ಭದಲ್ಲಿ ಇವೆಲ್ಲ ಜರಗಬಹುದು. ಹಾಗಾಗಿ ಅನೇಕ ರೀತಿಯ ಮನಸ್ಸಿಗೆ ಆತಂಕ ಅಥವಾ ಬೇಜಾರು ಮಾಡುವಂಥ ಘಟನೆಗಳು 2, 3ರಲ್ಲಿ ಆಗ್ಬೋದು. ಇಲ್ಲಿ ಹಣಕಾಸು, ವೃತ್ತಿ, ವ್ಯಾಪಾರ ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದಾಯಕ್ಕೇನು ಕೊರತೆ ಇರುವುದಿಲ್ಲ 2, 3ರಲ್ಲಿ. ಇನ್ನು 4, 5, 6 ಎಂಬಂತಹ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ, ವಾರದ ಕೊನೆಯ 3 ದಿನಗಳಲ್ಲಿ ಅದ್ಭುತವಾದ ಉತ್ತಮ ಫಲ ಬರ್ತಾ ಇರುತ್ತೆ. ಇದೇ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಜೊತೆಗೆ ಅಲ್ಲಿ 3ನೇ ಶುಭ ಗ್ರಹವಾಗಿ ಚಂದ್ರನು ಸಹ ನಿಮಗೆ ಈಗ 3 ದಿನಗಳಲ್ಲಿ ಅದ್ಭುತವಾದ ಲಾಭವನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆ, ಮನಸ್ಥಿತಿ ಚೆನ್ನಾಗಿರುವಂಥದ್ದು, ಕೌಟುಂಬಿಕ ವಾತಾವರಣ ಚೆನ್ನಾಗಾಗುವಂಥದ್ದು, ಹಣಕಾಸಿನ ಕೊಡುಕೊಳ್ಳುವಿಕೆ ಕ್ಷಿಪ್ರವಾಗಿ ಆಗುತ್ತೆ. ದೀರ್ಘವಾದ ಕಾಲದಿಂದ ಪೆಂಡಿಂಗ್ ಇದ್ದ ಹಣ ಈಗ ಕೈ ಸೇರ್ಬೋದು. ಅದು ನೀವು ಕೊಟ್ಟಂಥ ಸಾಲ ಈಗ ಮರಳಿ ಬರ್ಬೋದು. ವೃತ್ತಿ ಅಥವಾ ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ಪ್ರಮೋಷನ್, ಬಡ್ತಿಯಂಥ ಅವಕಾಶ, ಅಥವಾ ಹಿಂದೆ ನಿಮಗೆ ವಂಚಿತವಾಗಿದ್ದ ಅವಕಾಶಗಳು ಈಗ ತಾನಾಗಿಯೇ ಓಪನ್ ಆಗಿ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಈಗ ಸಿಗಲಿವೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ 4, 5, 6ರಲ್ಲಿ ನಿಮಗೆ ಶುಭ ಜಯ ಇದೆ. ಹಾಗಾಗಿ ಈ 3 ದಿನಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಸಿಂಹರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದಾಗ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 3 ಮತ್ತು 6, 3 and 6 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಅದರ ರೀತಿ ಚಂದ್ರ ಅನುಗ್ರಹ ಇರುವಂಥ 4, 5, 6ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಚಂದ್ರ ಅನುಗ್ರಹ ಇರುವಂಥ ದಿನಗಳು ಬಳಸ್ಕೊಬೋದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಶುಭ ಆರಂಭ ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಚಂದ್ರನ ವಿಶೇಷವಾದ ನಿಮಗೆ ಜಯ, ಲಾಭ, ಸುಖ ತರುವಂಥ ಒಂದು ಅವಕಾಶ. ಅದೇ ರೀತಿ ನಿಮಗೆ ಇತರ ಗ್ರಹಗಳ ಬೆಂಬಲ ಸಹ ಈ ವಾರದಲ್ಲಿ ಆರಂಭದಲ್ಲಿ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಸಹ ಇರಲಿದೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಲು ಭಾನುವಾರ, ಸೋಮವಾರ. ಅಪರೂಪದ ಬಂಧುಗಳ ಅಥವಾ ಮಿತ್ರರ ಭೇಟಿಯಾಗುವಂಥ ಅವಕಾಶ ಭಾನುವಾರ, ಸೋಮವಾರ ಬರ್ಬೋದು. ಯಾವುದೇ ರೀತಿಯ ಕೊಡುಕೊಳ್ಳಿಕೆ, ವ್ಯಾಪಾರ ಒಪ್ಪಂದದಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರುವಂಥದ್ದು. ಇನ್ನು ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ ಮಾಡಲು ಸಹ ಅನೇಕ ರೀತಿಯ ಲಾಭ, ಆದಾಯಗಳು, ಹೊಸ ಆರ್ಡರ್ಗಳು, ಹೊಸ ಕಾಂಟ್ರಾಕ್ಟ್ ಇತ್ಯಾದೆಲ್ಲ ಸಿಗುವಂಥ ಅವಕಾಶ ಬರುತ್ತೆ 31 ಮತ್ತು 1ರಂದು. ಮಹಿಳೆಯರು, ಗಂಡರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ. ಆರೋಗ್ಯ, ಹಣಕಾಸು ಪರಿಸ್ಥಿತಿ ಎಲ್ಲ ಉತ್ತಮವಾಗಿರುವಂಥದ್ದು ಆಯ್ಕೆ ಈ ಭಾನುವಾರ, ಸೋಮವಾರ ಅಂದರೆ ಈ ಆಗಸ್ಟ್ 31, ಸೆಪ್ಟೆಂಬರ್ 1ರಂದು ಬರುತ್ತೆ. 2, 3 ಈ ಸೆಪ್ಟೆಂಬರ್ 2, 3 ಸ್ವಲ್ಪ ಮಿಶ್ರ ಫಲಗಳ ಚಿಂತನೆ ಬರುತ್ತೆ. ಚತುರ್ಥದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದ ವಾತಾವರಣ ಬರುವಂಥದ್ದು. ಬಂಧು ಮಿತ್ರರ ಜೊತೆ ಕಲಹ, ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥದ್ದು.
ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಮನೆಯಲ್ಲಿ ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಕಲಹ, ವಾಗ್ವಾದ, ಚಿಂತೆ ಮತ್ತು ಆತಂಕದ ಘಟನೆಗಳು ಜరుగుತ್ತವೆ. ಸರ್ಕಾರದ ಮೂಲ ಇಲಾಖೆಗಳಿಂದ ನಿಮಗೆ ನೋಟಿಸ್ಗಳು ಬರುವಂಥದ್ದು, ದಂಡನೆಗಳು ಬರುವಂಥದ್ದು ಮುಂತಾದೆಲ್ಲ ಸ್ವಲ್ಪ ಆತಂಕ ಮತ್ತು ಭಯ ಹುಟ್ಟಿಸುವಂತಹ ಘಟನೆಗಳು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಉದ್ಯೋಗದಲ್ಲೂ ಆಗ್ಬೋದಾಗಿದೆ. ಆ ಬಳಿಕ ಬರುವಂಥ 4, 5 ನಿಮ್ಮ ಪಾಲಿಗೆ ಸಾಮಾನ್ಯ ದಿನದಂದು ಕಂಡು ಬಂದಿದೆ. 4, 5ರಲ್ಲಿ ನಿಮಗೆ ಈ ಮಾತಿನ ಚಕಮಕಿ, ಕಲಹ ಇತ್ಯಾದಿಗಳು ಆಗುವಂಥದ್ದು. ಯಾವುದಾದ್ರೂ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನ, ಅಡೆತಡೆಗಳು ಬರುವಂಥದ್ದು, ದೂರ ಪ್ರಯಾಣದಲ್ಲಿ ವಿಘ್ನಗಳು ಬರುವಂಥ ಸಾಧ್ಯತೆ ಬರುತ್ತೆ. ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಫಲವನ್ನು ಕೊಡ್ತದೆ. ಶನಿವಾರದಂದು ಜಯ, ಕೀರ್ತಿ, ಲಾಭ, ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು, ದೂರ ಪ್ರಯಾಣದಲ್ಲಿ ನಿಮಗೆ ಏನಾದರೂ ಉತ್ತಮವಾದ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಕಾರ್ಯ ಸಾಧನೆ ಆಗುವಂಥದ್ದು, ಹಣಕಾಸಿನ ಒಪ್ಪಂದಗಳು ಏರ್ಪಡುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲವೂ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಶನಿವಾರದಂದು ಆಗಲಿವೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಆರಂಭದ ಭಾನುವಾರ, ಸೋಮವಾರ ಹಾಗೂ ವಾರದ ಕೊನೆಯ ದಿನ ಶನಿವಾರ, ಈ 3 ದಿನಗಳಲ್ಲಿ ಅದ್ಭುತವಾದ ಚಂದ್ರನ ಬೆಂಬಲ ಇರುತ್ತೆ. ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಕೈಗೂಡಿಸಲಿಕ್ಕೆ, ವ್ಯಾಪಾರ ಒಪ್ಪಂದಗಳನ್ನು ಆರಂಭ ಮಾಡಲಿಕ್ಕೆ, ಇನ್ನಿತರ ಭೇಟಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ 3 ದಿನಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಉಳಿದ ದಿನಗಳಲ್ಲಿ ನಿಮಗೆ ಅಲ್ಲಿ ಕೇವಲ ರಾಹು ಮತ್ತು ಶುಕ್ರನ ಬೆಂಬಲ ಅಷ್ಟೇ ಇರುತ್ತೆ. ಹಾಗಾಗಿ ಹಣಕಾಸಿಗೆಲ್ಲ ಕೊರತೆ ಇರೋದಿಲ್ಲ. ಆದರೆ ಉಳಿದ ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಆಗುವಂಥದ್ದು, 2, 3, 4, 5ರಲ್ಲಿ ಇಂತಹ ಕಲಹಗಳಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸಮಸ್ಯೆಗಳು ಬರುವಂಥ ಇಂಥದ್ದು ಸಣ್ಣ ಪುಟ್ಟ ಏರಿಳಿತಗಳು ಬರ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಕನ್ಯಾ ರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಬರ್ತಾ ಇರುತ್ತೆ. ಅಲ್ಲಿ ನಿಮಗೆ ಗುರುವಿನ ಬೆಂಬಲ ಇರುವಂಥದ್ದು ಇದ್ದಿರುತ್ತೆ. ಅದೇ ರೀತಿ ಒಂದು ಬುಧನ ಅನುಗ್ರಹ, ಅದೇ ರೀತಿ ಶನಿ ಮಹಾರಾಜರ ಅನುಗ್ರಹ, ಕೇತುವಿನ ಬೆಂಬಲ, ಸೂರ್ಯನ ಬೆಂಬಲ ಅವೆಲ್ಲ ಇರುತ್ತೆ. ಅಲ್ಲಿ 5 ಗ್ರಹಗಳು ನಿಮಗೆ ಪೂರಕವಾಗಿದ್ದಾವೆ. ಸೂರ್ಯನನ್ನು ಸೇರಿಸಿ ಇತರ 4 ಗ್ರಹಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಸಾಮಾನ್ಯವಾಗಿ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅಥವಾ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಎಲ್ಲ ಚೆನ್ನಾಗಿ ನಾರ್ಮಲ್ ಆಗಿ ನಡೀತವೆ. ಅದರಲ್ಲೇನೂ ವ್ಯತ್ಯಾಸ ಇಲ್ಲ. ಆದರೆ ಚಂದ್ರನ ಬೆಂಬಲದ ಕೊರತೆ ನಿಮಗೆ ಆರಂಭದಲ್ಲಿ ಕಾಡುತ್ತೆ. 31 ಮತ್ತು 1ರಂದು ಭಾನುವಾರ, ಸೋಮವಾರ ನಿಮಗೆ ಆರಂಭದಲ್ಲಿ ಚಂದ್ರನ ಬೆಂಬಲ ಇರುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ಬರ್ಬೋದು, ಜಗಳ, ಕಲಹ ಬರ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಅಥವಾ ಹಿಂದೆ ಇದ್ದಂಥ ನಿಮ್ಮ ಒಂದು ಅನಾರೋಗ್ಯ ಸಮಸ್ಯೆಗಳು ಈಗ ಮತ್ತೆ ಮರಳಿಸ್ಕೊಳ್ಳೋದು. ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚ ಹೆಚ್ಚಳ, ಔಷಧಿ ಉಪಚಾರ ಖರ್ಚು, ಯಂತ್ರೋಪಕರಣ ರಿಪೇರಿ ಅಂತ ಖರ್ಚು, ಅಥವಾ ಇನ್ನಿತರ ಯಾವುದೇ ರೀತಿಯ ಬೇರೆ ಬೇರೆ ಉದ್ದೇಶಗಳಿಗೆ ಹಣವನ್ನು ಈಗ ನೀವು ಉಳಿತಾಯ ಮಾಡಿದ ಹಣವನ್ನು ಖರ್ಚು ಮಾಡೋಂಥ ಪ್ರಮೇಯ ಬರ್ಬೋದು. ಆದಾಯದಲ್ಲಿ ಸ್ವಲ್ಪ ನಿಧಾನಗತಿ, ಆದಾಯ ಕೊರತೆ, ಅಲ್ಲಿ ಖರ್ಚು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಹಣ ನಷ್ಟ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಲಾಭ ಆಗಿದ್ದಂಥ ವ್ಯಕ್ತಿಗಳಿಗೆ ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಬರುತ್ತೆ 31 ಮತ್ತು 1ರಂದು. ಆ ಬಳಿಕ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ತೃತೀಯ ಸ್ಥಾನದಲ್ಲಿರುವ ಚಂದ್ರನು ನಿಮಗೆ ಲಾಭ, ಜಯ, ಸುಖವನ್ನು, ಯಶಸ್ಸನ್ನು ಕೊಡ್ತಾನೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಾಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಬಂಧು ಬಾಂಧವ್ಯ ಜೊತೆಗೆ ಉತ್ತಮ ಬಾಂಧವ್ಯ ಬೇರೆ ಚೆನ್ನಾಗಿರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಮೊತ್ತದ ಒಪ್ಪಂದಗಳು ಆಗುವಂಥದ್ದು. ಜೊತೆಗೆ ಹಿಂದೆ ನೀವು ಕಾಣುತ್ತಿದ್ದ ಯಾವುದೇ ದೀರ್ಘಕಾಲದ ಕನಸು ನಿಮ್ಮ ಉದ್ಯಮದಲ್ಲಿ ಈಗ ಯಶಸ್ವಿ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ 2, 3ರಂದು ಕಂಡುಬರುತ್ತೆ. ಇನ್ನು 4, 5 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ನಿಮಗೆ ಸಾಮಾನ್ಯವಾಗಿ ನಿಮ್ಮ ಸ್ವಂತಕ್ಕೆ ಏನು ತೊಂದರೆ ಇರಲಿಲ್ಲ. ಆದರೆ ಬಂಧು ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದ, ಕಲಹ ಆಗುವಂಥದ್ದು, ವಿರೋಧ ಪ್ರಕರಣ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ಅವರನ್ನು ನೀವು ವಿರೋಧಿಸ್ತಾರೆ ಅಥವಾ ನಿಮ್ಮನ್ನು ಅವರು ವಿರೋಧಿಸುವಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ಹಿಂದೆ ನಿಮಗೆ ಮಿತ್ರರಾಗಿದ್ದರು ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು 4, 5ರಲ್ಲಿ. ಇನ್ನು ಕೊನೆಯ ದಿನ 6ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡು ಬಂದು ಹೆಚ್ಚಿನ ಬದಲಾವಣೆಗಳಿಲ್ಲ. ಇಲ್ಲಿ ಮಾತು, ನಡವಳಿಕೆ ಬಗ್ಗೆ ಶನಿವಾರದಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಹಾಗಾಗಿ ಈ ಒಂದು ತುಲಾರಾಶಿಯವರಿಗೆ ವಾರದ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ, ಗುರುವಿನ ಬೆಂಬಲ ಇರುವಂಥದ್ದು, ಶನಿ ಮಹಾರಾಜರ ಅನುಗ್ರಹ, ಕೇತುವಿನ ಬೆಂಬಲ ಇವೆಲ್ಲ ಇರುತ್ತೆ. ಆದರೆ ಅಲ್ಲಿ ಚಂದ್ರನ ಬೆಂಬಲ ನಿಮಗೆ ಕೆಲವೊಂದು ದಿನಗಳಲ್ಲಿ ಕೊರತೆ ಇರುವ ಕಾರಣ ಕೆಲವೊಂದು ದಿನಗಳಲ್ಲಿ ವಿಶೇಷವಾಗಿ ನೀವು ಸ್ವಲ್ಪ ಕಾಳಜಿ, ಮಾಹಿತಿಯ ಬಗ್ಗೆ ಗಮನಿಸಬೇಕು. 4, 5ರಲ್ಲಿ ಮತ್ತು 31, 1ರಲ್ಲಿ ಮತ್ತು 4, 5ರಲ್ಲಿ ಸ್ವಲ್ಪ ಇಂಥ ಮಾತಿನ ಚಕಮಕಿ, ಕಲಹಗಳಾಗುವುದು ಆಗದಂತೆ ಅಥವಾ ನಿಮ್ಮ ವಿರುದ್ಧ ಯಾರೋ ಸಂಚು ಮಾಡಿದರೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸ್ವಲ್ಪ ಎಚ್ಚರ ಈ ವಾರದಲ್ಲಿ ಬೇಕಾಗುತ್ತೆ. ಇನ್ನು ವಾರ ಪೂರ್ತಿ ನಿಮಗೆ ರವಿ ಅನುಗ್ರಹ ಉತ್ತಮವಾಗಿರೋ ಕಾರಣ, ಗುರು ಬಲ ಚೆನ್ನಾಗಿರೋ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದನ್ನೆಲ್ಲ ಅಥವಾ ಸಾರ್ವಜನಿಕ ಜೀವನದ ಯಾವುದೇ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ಪೂರ್ತಿ ಮಾಡ್ಬೋದಾಗಿದೆ. ಜೊತೆಗೆ ಪ್ರಮುಖವಾದ ಉದ್ಯೋಗಗಳಿಗೆ ಪ್ರಯತ್ನ ಅಥವಾ ಹುದ್ದೆಗಳಿಗೆ ಪ್ರಯತ್ನ ಸಹ ಈ ವಾರದಲ್ಲಿ ಮಾಡಿದರೆ ಯಶಸ್ಸು ಸಿಗುತ್ತೆ. ಈ ವಾರದಲ್ಲಿ ತುಲಾರಾಶಿಯವರು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಗ್ರೀನ್, ಯೆಲ್ಲೋ, ಬ್ಲೂ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 3, 8, 7, 1, 3, 8, 7 ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಭಾನುವಾರ, ಸೋಮವಾರ ಉತ್ತಮವಾಗಿ ಬಂದಿದೆ. ಆಗಸ್ಟ್ 31, ಸೆಪ್ಟೆಂಬರ್ 1ರಂದು ಅಂದುಕೊಂಡಿದ್ದ ಕೆಲಸ ಕಾರ್ಯ ಆಗುವಂಥದ್ದು.
ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ನಿಮಗೆ 31 ಮತ್ತು 1ರಂದು ಅನೇಕ ಶುಭ ಫಲವನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಥಿತಿ ಸುಧಾರಣೆ ಇದೆ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ, ದೀರ್ಘಕಾಲದ ಕೆಲವು ಕನಸುಗಳು ಈಡೇರುವಂತಹ ಸಾಧ್ಯತೆ ಇಂದು ಬರಲಿವೆ 31 1ರಂದು. 2 3 ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ. ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ನಷ್ಟ ಕಷ್ಟಗಳು ಬರ್ಬೋದು, ಅಥವಾ ಯಾವುದೋ 3ನೇ ವ್ಯಕ್ತಿಗಳ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಹಣಕಾಸಿನ ಪಾವತಿ, ಪೇಮೆಂಟ್ ಅಥವಾ ಖರೀದಿ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದೆ. 2 3ರಲ್ಲಿ ಬೇಕು. 4 5 ಉತ್ತಮವಾದ ದಿನ. 4 5ರಲ್ಲಿ ನಿಮಗೆ ತೃತೀಯ ಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಕೈಗೂಡಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ನಿಮಗೆ ಸಿಗಲಿದೆ 4 5ರಲ್ಲಿ. ಇನ್ನು ಕೊನೆಯ ದಿನ 6ನೇ ತಾರೀಕು. 6ನೇ ತಾರೀಕಲ್ಲಿ ಸಾಧಾರಣ ಫಲ ಎಂದು ಕಂಡು ಬಂದಿದೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೆದಿದೆ. ಈ ದಿನ ಮಿತ್ರರಲ್ಲಿ ಮತ್ತು ಬಂಧುಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು, ಮಾತಿನ ಜಗವಾಗಿ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲದ ಗಮನದಲ್ಲಿ ಇಟ್ಕೋಬೇಕು ಈ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ, ಅದರಲ್ಲಿ ಪಂಚಗ್ರಹಗಳ ಅನುಗ್ರಹ ಇರುತ್ತೆ. ಆ ಬಣ್ಣಗಳನ್ನು ಆಯ್ಕೆ ಮಾಡೋದು ನೋಡಿಕೊಳ್ಳಿ. ನೀವು ಆರೆಂಜ್ ಅಥವಾ ಹಸಿರು ಕೇಸರಿ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ, ವಾರ ಪೂರ್ತಿ ಇದೆ. ಹಾಗೆ ಸೂರ್ಯನ ಒಂದು ಅನುಗ್ರಹ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಬಳಸ್ಬೋದು. ಇನ್ನು ಸ್ನೋ ಅಥವಾ ಹಿಮದ ಬಣ್ಣ ಚಂದ್ರನ ಸಂಕೇತವಾಗಿರುತ್ತೆ. 4 ದಿನಗಳಲ್ಲಿ ಚಂದ್ರನ ಬೆಂಬಲಿಸಿರುವ ಕಾರಣ ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರ ಪೂರ್ತಿ ಬಳಸುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತವಾಗಿರುತ್ತೆ. ಆ ಬುಧನ ಆಶೀರ್ವಾದ ನಿಮ್ಮಿರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೊಳ್ಳೋದು. ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಸಂಕೇತ. ಹಾಗಾಗಿ ಆ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತವನ್ನು ಬಳಸ್ಬೋದು. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ನಿಮಗೆ ವೃಶ್ಚಿಕ ರಾಶಿಗೆ ರಾಶಿಯಾಧಿಪತಿಯಿಂದ ಮಂಗಳನ ಒಂದು ಬಣ್ಣ, ಹಾಗಾಗಿ ಅದನ್ನು ಸಹ ಬಳಸ್ಕೋಬೋದು. ಹಾಗಾಗಿ ವೃಶ್ಚಿಕ ರಾಶಿಗೆ ಚಂದ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಕೆಲವು ದಿನಗಳಲ್ಲಿ ಕಡಿಮೆ ಇದ್ದರೂ ನಿಮಗೆ ಅಲ್ಲಿ ಇತರ 5 ಗ್ರಹಗಳ ವಿಶೇಷವಾದ ಆಶೀರ್ವಾದ ಅಪರೂಪಕ್ಕೆ ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ ಸೂರ್ಯ ಮತ್ತು ಮಂಗಳರ ಆಶೀರ್ವಾದ ತುಂಬ ಅಪರೂಪ. ಅದು ನಿಮಗೆ ಈ ವಾರ ಪೂರ್ತಿ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಭೂಮಿಯದನ್ನು ದಾಖಲೆಗಳನ್ನು ಸರಿಪಡಿಸುವಂಥದ್ದು, ಅಥವಾ ಯಾವುದೇ ರೀತಿಯ ಪ್ರಮುಖ ಅಧಿಕಾರಿಗಳನ್ನು ಭೇಟಿಯಾಗುವಂಥದ್ದು, ಅಥವಾ ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ಇತ್ಯಾದಿಗಳನ್ನು ಆರಂಭ ಮಾಡಲಿಕ್ಕೆ ಚಾಲನೆ ಸಿಗುವಂಥದ್ದು ಮುಂತಾದೆಲ್ಲ ನಿಮ್ಮ ಒಂದು ಸಾಹಸಕ್ಕೆ, ನಿಮ್ಮ ಒಂದು ಕಾರ್ಯಸಿದ್ಧಿಗೆ ಅನೇಕವಾದ ಅನುಕೂಲಗಳು ಈ ವಾರದಲ್ಲಿ 4 ಗ್ರಹಗಳು ಅಥವಾ 5 ಗ್ರಹಗಳಿಂದ ಆಗಲಿವೆ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1 2 5 6 7 9 1 2 5 6 7 9 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಷಡ್ಗ್ರಹಗಳ ಕೃಪೆಯಿಂದ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಅಲ್ಲಿ ನಿಮಗೆ ಇರತಕ್ಕಂತಹ ಒಂದು ಗುರುವಿನ ಅನುಗ್ರಹ, ಜೊತೆಗೆ ಇರತಕ್ಕಂಥ ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ವಾರ ಪೂರ್ತಿ ಇದ್ದೇ ಇರುತ್ತೆ. ಅದರಿಂದಾಗಿ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಆದರೆ ಆರಂಭ ದಿನ ಭಾನುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ವೈರುಧ್ಯ ಘಟನೆಗಳು, ಕಲಹ ಆಗುವಂಥದ್ದು, ಅಥವಾ ಇತರರು ನಿಮ್ಮನ್ನು ವಿರೋಧಿಸಿದಾಗಲಿ ನೀವು ಇತರನ್ನು ವಿರೋಧಿಸಿದ ಘಟನೆ ಜರುಗುತ್ತೆ. ಜೊತೆಗೆ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ಅವರಿಗೆ ಏನಾದರೂ ಒಂದು ಅವರ ಸಾಧನೆಗೆ, ಪ್ರತಿಭೆಗೆ ಏನಾದರೂ ತಣ್ಣೀರು ಎರಚುವಂಥ ಘಟನೆಗಳು, ಅಥವಾ ನಿಮಗೇನಾದ್ರು ಮನಸ್ಸಿಗೆ ಸ್ವಲ್ಪ ಖಿನ್ನತೆ, ಬೇಜಾರಾಗುವಂಥ ಘಟನೆಗಳು ಜರುಗಬಹುದಾಗಿದೆ ಯುವ ಒಂದವರಿಗೆ. ಆ ಬಳಿಕ 2 3 ನಿಮ್ಮ ಪಾಲಿಗೆ ಉತ್ತಮ ದಿನ. 2 3ರಲ್ಲಿ ಚಂದ್ರನಲ್ಲಿ ನಿಮ್ಮ ಜನ್ಮರಾಶಿಗೆ ಬರ್ತಿದ್ದಾನೆ. ಧನುರಾಶಿಯಲ್ಲಿ ಬಂದಂಥ ಚಂದ್ರನ ಅನುಗ್ರಹದಿಂದಾಗಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ಆರೋಗ್ಯ ಚೆನ್ನಾಗುವಂಥದ್ದು, ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಈಗ ಮಾಡಲಿಕ್ಕೆ ನಿಮಗೆ ಉತ್ಸಾಹ ಬರುವಂಥದ್ದು, ಇದಕ್ಕೆ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆಗಳು ಬರುವಂಥದ್ದು ಬಹಳ ಉತ್ತಮವಾದ ಅವಕಾಶ 2 3ರಲ್ಲಿ ಬಂದಿದೆ. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲವೂ ಚೆನ್ನಾಗಿರುತ್ತೆ ಈ 2 3ರಲ್ಲಿ. ಆ ಬಳಿಕ 4 5 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ನಷ್ಟ ಆಗುವಂಥದ್ದು, ಪರಸ್ಪರ ಕಲಹಗಳಾಗುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆ ಕಲಹ ಆಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಮುಂತಾದ ಅಪರೂಪದ ಘಟನೆಗಳು ಜರುಗಬಹುದು 4 5ರಲ್ಲಿ. ಇನ್ನು ಕೊನೆಯ ದಿನ 6ನೇ ತಾರೀಕು ಉತ್ತಮ ದಿನ. 6ನೇ ತಾರೀಕಲ್ಲಿ ನಿಮಗೆ ಶನಿವಾರ ಅನೇಕ ರೀತಿಯ ಶುಭ ಫಲಗಳಾಗಲಿವೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು, ಮಿತ್ರ ರೂಪದಲ್ಲಿ ಇದ್ದವರು ಈಗ ನಿಮಗೆ ಅನೇಕ ರೀತಿಯ ಸಹಾಯವನ್ನು ಮಾಡುವಂಥದ್ದು, ಜೊತೆಗೆ ಹಿಂದೆ ನಿಮ್ಮಿಂದ ಯಾವುದು ಸಹಾಯ ಪಡೆದಂಥ ವ್ಯಕ್ತಿಗಳು ಅವರಿಗೆ ಮರಳಿ ನಿಮಗೆ ಹೆಚ್ಚಿನ ಮೊತ್ತದ ಸಹಾಯವನ್ನು ಮರಳಿ ಕೊಡುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತವೆ. ಹಾಗಾಗಿ ಶನಿವಾರ ನಿಮ್ಮ ಪಾಲಿಗೆ ಉತ್ತಮವಾದ ಅದೃಷ್ಟ ತಂದುಕೊಡುವಂಥ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಧನುರಾಶಿಯವರಿಗೆ ವಾರ ಪೂರ್ತಿ ಇಲ್ಲಿ ಗುರುವಿನ ಅನುಗ್ರಹ, ಜೊತೆಗೆ ಶುಕ್ರನ ಅನುಗ್ರಹ ಇದ್ದರೂ ಚಂದ್ರನ ಬೆಂಬಲ ನಿಮಗೆ ಮಧ್ಯೆ ಕೊರತೆ ಇದೆ. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥದ್ದು ನಿಮಗೆ 2 3 ಮತ್ತು 6ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ನಿಮಗೆ ಕೆಲವೊಂದು ಅಪರೂಪದವಾಗಿ ಶುಕ್ರನ ಅನುಗ್ರಹದಿಂದ ಆಕಸ್ಮಿಕ ಧನಲಾಭ ಸಹ ಆಗ್ಬೋದಾಗಿದೆ. ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲೋ ಗ್ರೇ ವೈಟ್ ಬಣ್ಣ ಬಳಸ್ಕೊಳ್ಳೋದು. ಸಂಖ್ಯೆ 3 4 6 3 4 6 ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರದಲ್ಲಿ ನಿಮಗೆ ಅಲ್ಲಿ ಲಾಭದ ಒಂದು ಚಂದ್ರನ ಅನುಗ್ರಹ. ಲಾಭಸ್ಥಾನದ ಚಂದ್ರನು ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತ ಲಾಭವನ್ನು, ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿಯನ್ನು, ಕೆಲಸ ಕಾರ್ಯಗಳು ಅಂದುಕೊಂಡಂತೆ ಆಗುವಂಥದ್ದು, ಬುಧಾನುಗ್ರಹ, ಶನಿ ಮಹಾರಾಜರ ಅನುಗ್ರಹ ಇರುವಂಥದ್ದು. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ದೀರ್ಘಕಾಲೀನ ಉತ್ತಮ ಫಲಗಳನ್ನು ಬರ್ಬೋದು.
ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಈ ದಿನದಂದು ಪ್ರಯತ್ನಗಳ ಫಲಿತಾಂಶ ನಿಮ್ಮ ಪರವಾಗಿ ಬರ್ಬೋದು. ಹಾಗೆ ಭಾನುವಾರ ಸೋಮವಾರ ನಿಮಗೆ ಅದ್ಭುತವಾದ ಉತ್ತಮವಾದ ಫಲನ ಶುಭ ಲಾಭವನ್ನು ಕೊಡುವಂಥ ದಿನ ಆಗಿರುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ 2-3 ಸೆಪ್ಟೆಂಬರ್ 2-3 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ವಿವಾದಗಳು ಆಗುವಂಥದ್ದು, ತಂದೆ ಮಕ್ಕಳ ಕಲಹ, ಬಂಧುಗಳ ಕಲಹ ಆಗ್ಬೋದು. ಜೊತೆಗೆ ನಿಮ್ಮ ಮಾಡುವಂಥ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಏನಾದ್ರು ಅಡೆತಡೆಗಳು ಬರ್ಬೋದು, ಅದು ನಿಮ್ಮ ಮೇಲೆ ಏನಾದ್ರು ಕ್ರಮಗಳು ಬರುವಂಥದ್ದು ಎಲ್ಲ ಆಗುತ್ತೆ 2-3ರಲ್ಲಿ. ಮತ್ತು 4-5 ನಿಮಗೆ ಉತ್ತಮ ದಿನ. 4-5ರಲ್ಲಿ ವಿಶೇಷವಾದ ಚಂದ್ರಾನುಗ್ರಹ ಇರುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ. ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು ಅಲ್ಲಿ 4-5ರಲ್ಲಿ ನಿಮಗೆ ವಿಶೇಷವಾದ ಜಯ ಲಾಭವನ್ನು ಸುಖವನ್ನು ಕೊಟ್ಟಿದ್ದಾನೆ. ಪ್ರಮುಖವಾದ ಕೆಲಸ ಕಾರ್ಯಗಳು ಕೈಗೊಂಡಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ, ಸಾಮಾಜಿಕ ಮುಂತಾದ ಎಲ್ಲ ವಿಚಾರಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ 4-5ರಲ್ಲಿ ಇರುತ್ತೆ. ಇನ್ನು 6ನೇ ತಾರೀಕು ವಾರದ ಕೊನೆ ದಿನ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಸವಾಲುಗಳು ಬರ್ಬೋದು, ಯಾವುದೇ ರೀತಿಯ ಶತ್ರುಗಳ ಪೀಡೆ ಬರ್ಬೋದು, ಅಂದುಕೊಂಡ ಕೆಲಸ ಕಾರ್ಯಗಳು ವಿಘ್ನಗಳು ಅಡೆತಡೆಗಳು ಬರ್ಬೋದು. ಜೊತೆಗೆ ಹಣಕಾಸಿನ ಹರಿವು ನಿಧಾನ ಆಗಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು 6ನೇ ತಾರೀಕಿನಲ್ಲಿ. ಹಾಗಾಗಿ ನಿಮಗೆ ಈ ವಾರದಲ್ಲಿ ನೀವು ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಕೆಲವೊಂದು ದಿನಗಳಲ್ಲಿ ಅತ್ಯದ್ಭುತವಾದ ಉತ್ತಮ ಫಲ, ಕೆಲವೊಂದು ದಿನಗಳು ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿ. ಆರಂಭದ ಭಾನುವಾರ ಸೋಮವಾರ ಉತ್ತಮ ದಿನ ಮತ್ತು ಕೊನೆಗೆ ಬರ್ತಿದ್ದಂತೆ ಅಲ್ಲಿ ಗುರುವಾರ ಶುಕ್ರ ನಿಮಗೆ ಉತ್ತಮ ಚಂದ್ರಾನುಗ್ರಹ ದಿನವಾಗಿ ಬಂದಿದೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೀನ್ ಮತ್ತು ಬ್ಲೂ ಬಣ್ಣಗಳನ್ನ ನೀವು ವಾರ ಪೂರ್ತಿ ಬಳಸುವಂಥ ಸಂಖ್ಯೆಗಳು 2, 5, 8, 2, 5, 8 ಅಂತ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಆರಂಭದ 4 ದಿನಗಳು ಅದ್ಭುತವಾಗಿ ಚಂದ್ರನ ಬೆಂಬಲ ಇರುವಂಥದ್ದಾಗಿ ಬರ್ತಾಯಿದೆ. ಚಂದ್ರ ಗುರುವಿನ ಬೆಂಬಲ ನಿಮಗೆ ಈ 4 ದಿನಗಳಲ್ಲಿ ಅದ್ಭುತವಾದ ಸುಖ ಫಲವನ್ನು ಕೊಡ್ತದೆ. ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿವೆ. ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ, ಅಲ್ಲಿ 2 ಗ್ರಹಗಳ ಬೆಂಬಲ ಇದೆ. 6 ಅಥವಾ 7 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರೋಧ ಮಾಡ್ತವೆ. ಹಾಗಾಗಿ ಅದನ್ನು ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಹಾಗಾಗಿ ಆರಂಭದ 31, 1, 2, 3 ನೀವು ಚೆನ್ನಾಗಿ ಆಯ್ಕೆ ಮಾಡಿಕೊಂಡು ಸದುಪಯೋಗಪಡಿಸ್ಕೊಳ್ಳಿ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆದೆ. ಹಿಂದೆ ನಿಮಗೆ ಯಾವುದರಲ್ಲಿ ನೀವು ಹಿನ್ನಡೆ ಸಾಧಿಸಿದ ಅಥವಾ ಫೇಲ್ ಆಗಿದ್ದರೂ ಅದು ಈ ವಾರದಲ್ಲಿ ಪಾಸ್ ಆಗುತ್ತೆ ಅಥವಾ ಅದೆಲ್ಲ ಆಯ್ಕೆ ಆಗುವಂಥದ್ದು. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಹೆಚ್ಚಿನ ಹಣಕಾಸು ಲಾಭ ಬರುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥದ್ದು ನಿಮಗೆ ಈ ವಾರದ ಆರಂಭದಲ್ಲಿ ಕಂಡುಬಂದಿದೆ ಭಾನುವಾರ ಸೋಮವಾರ. ಮಂಗಳವಾರ ಬುಧವಾರ ಹಾಗೆ ನಿಮಗೆ ಅನೇಕ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ಅನಿರೀಕ್ಷಿತ ಲಾಭವನ್ನು, ವ್ಯಾಪಾರ ಉದ್ಯಮದಲ್ಲಿ ಲಾಭವನ್ನು, ವಿದೇಶ ವ್ಯವಹಾರದಲ್ಲಿ ಲಾಭವನ್ನು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸ್ಥಾನದಲ್ಲಿ ಏನಾದರೂ ವಿಶೇಷವಾದ ನಿಮಗೆ ಕೊಡುಗೆಗಳು, ಗಿಫ್ಟ್, ಬಹುಮಾನ ಇತ್ಯಾದಿಗಳು ಬರುವಂಥದ್ದು. ಅಥವಾ ಯಾವುದೇ ರೀತಿಯ ಹಿಂದೆ ನಿಮಗೆ ಸಿಗಬೇಕಾದ ಸವಲತ್ತುಗಳು ಈಗ ಅನಾಯಾಸವಾಗಿ ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 2-3ರಲ್ಲಿ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ 31, 1, 2, 3 ನಿರಂತರವಾಗಿ 4 ದಿನಗಳು ನಿಮಗೆ ಈ ವಾರದಲ್ಲಿ ಪೂರಕವಾಗಿ ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಆ ಬಳಿಕ 4-5ರಲ್ಲಿ ಸ್ವಲ್ಪ ವೈರುಧ್ಯದ ಘಟನೆ ಆಗುತ್ತೆ. ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯ ಕೊರತೆ ಬರುವಂಥದ್ದು, ಇದ್ದದ್ದಕ್ಕಿದ್ದಂತೆ ನಷ್ಟ ಕಷ್ಟಗಳಾಗುವಂಥದ್ದು. ಜೊತೆಗೆ ಯಾವುದೇ ರೀತಿ ನೀವು ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಲಾಭದ ಪರಿಣಾಮ ಅದು ವಿರುದ್ಧವಾಗಿ ನಷ್ಟ ಆಗುವಂಥದ್ದು. ಈ ರೀತಿ ಎಲ್ಲ ಘಟನೆ ಆಗ್ಬೋದು 4-5ರಲ್ಲಿ. ಜೊತೆಗೆ ಮಾತಿನ ಕಲಹ ಬರ್ಬೋದು, ಮಾತಿನ ಚಕಮಕಿ ಬರುವಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಧಿಕಾರಿಗಳಿಂದ ಕಿರಿಕಿರಿ ಇವೆಲ್ಲ ವ್ಯಕ್ತ ಆಗ್ಬೋದಾಗಿದೆ. ಹಾಗಾಗಿ ಇದನ್ನು 4-5 ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೋಬೇಕು. ಇನ್ನು ಕೊನೆಯ ದಿನ ನಿಮಗೆ 6ನೇ ತಾರೀಕು ಅತ್ಯದ್ಭುತ ಉತ್ತಮ ಫಲವಿದೆ. 6ರಲ್ಲಿ ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಜನ್ಮರಾಶಿಗೆ ಬಂದಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ಪ್ರಯಾಣ ಅಥವಾ ಯಾತ್ರೆ ಕಾಲದಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳಾಗುವಂಥದ್ದು, ಮಿತ್ರರ ಬಂಧುಗಳ ಸಹಾಯ ಸಿಗಲಿದೆ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಗಳು ಅನಿಸಿದಾಗ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ. ಸಂಖ್ಯೆಗಳು 2 ಮತ್ತು 3, 2 and 3 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಭಾನುವಾರ ಸೋಮವಾರ ಖರ್ಚು ಹೆಚ್ಚಳ, ಆದಾಯದಲ್ಲಿ ಕೊರತೆ, ಬಂಧುಗಳಲ್ಲಿ ಕಲಹ, ಮಾತಿನ ಚಕಮಕಿ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮಗೆ ನಷ್ಟ ಕಷ್ಟಗಳು ಆಗ್ಬೋದು. ಖರ್ಚುಗಳು ಅಷ್ಟೇ ಬರೋದಲ್ಲ, ಕೆಲವೊಮ್ಮೆ ನಷ್ಟ ಕಷ್ಟಗಳು ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಅಥವಾ ಇತರರು ನಿಮ್ಮನ್ನು ಹೀಯಾಳಿಸುವುದು, ನಿಂದಿಸುವಂಥ ಘಟನೆಗಳು ವಾರದ ಆರಂಭದಲ್ಲಿ ಆಗ್ಬೋದಾಗಿದೆ 31-1ರಲ್ಲಿ. ಆ ಬಳಿಕ ಅದನ್ನು ದಾಟಿ ಮುಂದೆ ಬಂದಾಗ ನೀವು 2-3 ಅಲ್ಲಿ 2-3ರಲ್ಲಿ ಸೆಪ್ಟೆಂಬರ್ 2-3ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆದಿದೆ, ಬಂಧುಗಳ ಜೊತೆಗೆ ಸಹಕಾರ ಇರುವಂಥದ್ದು. ಜೊತೆಗೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಅನೇಕ ರೀತಿಯ ಸರ್ಕಾರದ ಮೂಲಕ, ಕೋರ್ಟ್ ಕಚೇರಿ ಮೂಲದಿಂದ ಅನುಮತಿ ಅಥವಾ ಅನುಮೋದನೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ಜಯ, ಯಶಸ್ಸು, ಕೀರ್ತಿ ಇದೆ 2-3ರಲ್ಲಿ. ಆ ಬಳಿಕ 4-5 ನಿಮ್ಮ ಪಾಲಿಗೆ ಉತ್ತಮ ದಿನ. ಅದ್ಭುತವಾದ ಚಂದ್ರನ ಬೆಂಬಲ ಇರುವಂಥದ್ದು, ಇತರ ಗ್ರಹಗಳ ಅನುಕೂಲತೆ ಇರುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಚೆನ್ನಾಗಿ ನಡೆಯುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಬದಲಾವಣೆ ತರುವಂಥ ಪರ್ವಗಳು ಸಹ ಈಗ ಆರಂಭ ಆಗ್ಬೋದು. ಜೊತೆಗೆ ಸಾಡೆಸಾತಿಯ ಪ್ರಭಾವವನ್ನು ಈಗ ಕಡಿಮೆ ಇರೋ ಕಾರಣ ಈ ಶುಭ ಗ್ರಹಗಳಿಂದ ಉತ್ತಮ ಫಲ ನಿಮಗೆ ಸಿಗುವಂಥದ್ದಿರುತ್ತೆ. ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಇದೆ, ಚಂದ್ರ ಅನುಗ್ರಹ ಇದೆ, ಬುಧ ಅನುಗ್ರಹ ಇದೆ, ಜೊತೆಗೆ ಕೇತುವಿನ ಬೆಂಬಲ. ಹಾಗೆ ಚತುರ್ಗ್ರಹಗಳು ಆಶೀರ್ವಾದ ಮಾಡುವಂಥ ಶುಭವಾದ ಸನ್ನಿವೇಶ ಮೀನರಾಶಿಯವರಿಗೆ ಬಂದಿದೆ. ಹಿಂದೆ ವಂಚಿತವಾದ ಅವಕಾಶಗಳು ಮತ್ತೆ ಸಿಗುವಂಥದ್ದು, ಹಿಂದೆ ಯಾವುದೇ ಕಾರಣಕ್ಕೆ ಬಾಕಿಯಾದಂಥ ಕೆಲವು ವಿಚಾರಗಳಿಗೆ ಈಗ ಮರು ಚಾಲನೆ ಸಿಗುವಂಥದ್ದು ಮುಂತಾದ ಹಲವಾರು ಅನಿರೀಕ್ಷಿತವಾದ ಬದಲಾವಣೆಗಳು ನಿಮಗೆ ಖುಷಿಯನ್ನು ಕೊಡಲಿವೆ. ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದಾಗ
ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಸ್ನೋ, ಗ್ರೀನ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 7, 1, 2, 5, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಹಾಗಾಗಿ ಈ ಒಂದು ಮೀನರಾಶಿಗೆ ಈ ವಾರದ ಒಂದು ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಅದರ ಜೊತೆಗೆ 12 ರಾಶಿಗಳ ಈ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದ್ದು, ಕೆಲವೊಂದು ದಿನಗಳಲ್ಲಿ ನಿಮಗೆ ಉತ್ತಮ ಫಲ ಬಂದಿವೆ, ಕೆಲವೊಂದು ದಿನಗಳಲ್ಲಿ ಮಧ್ಯಮ ಫಲ, ಕೆಲವೊಂದು ದಿನಗಳಲ್ಲಿ ಸಂಕಷ್ಟ ಅಥವಾ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಇಂತಹ ಒಂದು ಗ್ರಹಚಾರ ಅಥವಾ ಗೋಚಾರದಲ್ಲಿ ಆಗುವಂಥ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಕೊಟ್ಟಂಥ ಫಲಿತಾಂಶ ಇದಾಗಿರುತ್ತೆ. ಹಾಗಾಗಿ ಈ ಇದರಲ್ಲಿ ಕೆಲವು ನಕಾರಾತ್ಮಕ ಅಥವಾ ಕೆಲವೊಮ್ಮೆ ಋಣಾತ್ಮಕವಾದ ಪರಿಣಾಮಗಳು ಇದ್ದರೂ ಯಾರೂ ಆತಂಕ ಭಯ ಪಡಬೇಕಾಗಿಲ್ಲ. ಅದು ಇಂದು ನಿಮಗೆ ಇದ್ದಂಥ ಋಣಾತ್ಮಕತೆ ನಾಳೆ ಧನಾತ್ಮಕವಾಗಿ ಪರಿವರ್ತನೆ ಆಗುತ್ತೆ, ಅಥವಾ ಇಂದು ಬಂದಂಥ ಯಾವುದೇ ಕಷ್ಟ ಅಥವಾ ದುಃಖಗಳು ನಿವಾರಣೆಯಾಗಿ ನಾಳೆ ನಿಮಗೆ ಸುಖ ಅಥವಾ ನೆಮ್ಮದಿ ಸಿಗುವಂಥದ್ದು. ಹಾಗಾಗಿ ನಾವು ಕಾಲದ ಮೇಲೆ ನಂಬಿಕೆ ಇರಿಸಿಕೊಂಡು ನವಗ್ರಹಗಳ ಆಶೀರ್ವಾದವನ್ನು ಪಡೆಯೋಣ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಮ್ಮಿಂದ ಆಗುವ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.